ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 125ನೇ ಭಾಗ. 124ನೇ ಭಾಗ ಕಳೆದ ದಿವಸ ಮುಕ್ತಾಯ ಕಂಡಾಗ ಅಷ್ಟಮಠಗಳ ಪೈಕಿ ಕೊನೆಯ 4 ಮಠಗಳು ಶೀರೂರು, ಸೋದೆ, ಕಾಣಿಯೂರು, ಪೇಜಾವರ ಮಠ ಇವುಗಳ ಬಗ್ಗೆ ಎಲ್ಲ ನೋಡಿದ್ವಿ. ಪೇಜಾವರ ಮಠದ ಈಗಿನ ಹಿರಿಯ ಪೀಠಾಧ್ಯಕ್ಷರು ವಿಶ್ವೇಶ ತೀರ್ಥರು, ಅವರ ಶಿಷ್ಯರಾದಂಥ ವಿಶ್ವಪ್ರಸನ್ನ ತೀರ್ಥರು, ಅವ್ರ ಬಗ್ಗೆ ಎಲ್ಲ ನೋಡಿದ್ವಿ. ಈ ಹಿಂದೆ ಬಾಳಗಾರು ಮಠ ಇತ್ಯಾದಿ ಪ್ರಸ್ತಾವ ಮಾಡಿದಾಗ ಸ್ವಾಮಿಗಳ ಬಗ್ಗೆ ವಿಸ್ತೃತವಾಗಿ ನಾನೇನು ಹೇಳಲಿಕ್ಕೆ ಮರ್ತು ಹೋದೆ. ಈ ಬಾಳಗಾರು ಮಠಾಧೀಶರಾದಂಥ ಸದ್ಯ ಬಾಳಗಾರು ಮಠಾಧೀಶರಾದಂಥ ರಘುಭೂಷಣ ತೀರ್ಥರು ವಿದ್ಯಾಪೀಠದಲ್ಲೇ ಒಂದು 4-5 ವರ್ಷ ಅಭ್ಯಾಸ ಮಾಡಿದರು. ಸ್ವಾಮಿಗಳ 3ನೇ ಪರ್ಯಾಯ ಕಾಲಕ್ಕೆ, ಪೇಜಾವರ ಸ್ವಾಮಿಗಳ 3ನೇ ಪರ್ಯಾಯ ಕಾಲಕ್ಕೆ ಅವರಿಗೆ ಸನ್ಯಾಸ ಆಯಿತು. ಯಾಕಂದರೆ ಈ ರಘುಭೂಷಣ ತೀರ್ಥರ ಪೂರ್ವಾಧಿಕಾರಿಗಳು ಆಕಸ್ಮಿಕವಾಗಿ ಒಂದು ದುರಂತದಲ್ಲಿ, ಪೆಟ್ರೋಮ್ಯಾಕ್ಸಿನ ದುರಂತದಲ್ಲಿ ಅವ್ರ ಕಾಲ ಆಗಿಬಿಟ್ರು. ಅವರಿಗೆ ಈಗಿನ ರಘುಭೂಷಣ ತೀರ್ಥರಿಗೆ ಉತ್ತರಾಧಿಕಾರಿ ಅಂತ ಹೇಳಿ ಪೇಜಾವರ ಸ್ವಾಮಿಗಳೇ ಅವ್ರಿಗೆ ಸನ್ಯಾಸ ಕೊಟ್ಟು ಅವ್ರನ್ನ ನೇಮಕ ಮಾಡಿದರು. ಮತ್ತು ಪರ್ಯಾಯ ಕಾಲದಲ್ಲಿ ತಮ್ಮ ಹತ್ರನೇ ಅವರನ್ನು ಇಟ್ಕೊಂಡು ಅವರಿಗೆ ಪಾಠಾದಿಗಳನ್ನು ಹೇಳಿದರು. ಸುಮಾರು 53-54 ವರ್ಷ ವಯಸ್ಸಿನ ಸ್ವಾಮಿಗಳವರು. ಅವ್ರದ್ದೊಂದು ವಿಶಿಷ್ಟವಾದ ಸ್ವಭಾವ. ಈಗ ನಮಗೆ ಪತ್ರಿಕೆಗಳಲ್ಲಿ ಕೆಲವು ಕಡೆ ನೋಡಿರ್ತೇವೆ, ಕೆಲವು ಸ್ವಾಮಿಗಳು ಇಲ್ಲೇ ಸುತ್ತಮುತ್ತಲು ಜಮಖಂಡಿ, ಬಾಗಲಕೋಟೆ ಇಲ್ಲೆಲ್ಲ ಸ್ವಾಮಿಗಳು ಕೆಲವರು ಲಿಂಗಾಯತ ಪೀಠದ ಸ್ವಾಮಿಗಳು ತಾವೇ ಜಮೀನಲ್ಲಿ ದುಡಿತಾರೆ ಇಂಥದನ್ನೆಲ್ಲ ನೋಡಿರ್ತೇವೆ. ಅದು ನಮ್ಮ ಕಡೆ ಬ್ರಾಹ್ಮಣ ಸ್ವಾಮಿಗಳಂಥದನ್ನು ಮಾಡೋದು ಬಹಳ ಕಡಿಮೆ. ಮಾಡಬಾರ್ದು ಅಂತಲ್ಲ, ಅದು ಮಾಡೋದು ಕಡಿಮೆ. ಅಂಥ ಒಂದು ಅಪರೂಪದ ವ್ಯಕ್ತಿತ್ವ ಈ ರಘುಭೂಷಣ ಸ್ವಾಮಿಗಳು. ಇವರು ಸುಮಾರು 10-15 ಎಕರೆ ಅಡಿಕೆ, ತೆಂಗಿನ ತೋಟ ಇದೆ ಅದರಲ್ಲಿ. ಅವರು ಬೆಳಗ್ಗಿನ ಪೂಜೆ ಮುಗಿಸಿ ತಾವೇ ಅಲ್ಲಿ ದುಡಿಲಿಕ್ಕೆ ಹೋಗ್ತಿದ್ರು. ಇತ್ತೀಚೆಗೆ ಹೋಗ್ತಿಲ್ಲ. ಒಂದು 3-4 ತಾಸು ಚೆನ್ನಾಗಿ ಶ್ರಮಪೂರ್ವಕವಾಗಿ ದುಡಿತಿದ್ರು. ದುಡಿದು ಆಮೇಲೆ ಮಧ್ಯಾಹ್ನ ಬಂದು ಮತ್ತೊಂದ್ಸರಿ ಸ್ನಾನ ಮಾಡಿ ನೈವೇದ್ಯ, ಮುಂದೆ ಭಿಕ್ಷೆ ಇತ್ಯಾದಿ ಅವರು ಸ್ವೀಕಾರ ಮಾಡ್ತಿದ್ರು. ಅವ್ರದ್ದು ನಿತ್ಯದ ದಿನಚರಿ ಎಷ್ಟೋ ವರ್ಷದಿಂದ ಏನಂದರೆ, ಬ್ರಾಹ್ಮ ಮುಹೂರ್ತದಲ್ಲಿ 4 ಗಂಟೆಗೆ ಎದ್ದು ಬಿಡ್ತಾರೆ. ಎದ್ದು ತುಂಗಾ ನದಿ ಹಿಂದೆ, ಮಠದ ಹಿಂದೆನೇ ತುಂಗಾ ನದಿ ಇದೆ, ಅಲ್ಲಿ ಸ್ನಾನ ಮಾಡಿ ಸಾಕಷ್ಟು ಜಪ ತಪ ಇತ್ಯಾದಿಗಳನ್ನು ಮಾಡಿ, ಮತ್ತು ದೇವರ ಪೂಜೆ ಮಾಡಿ ಮುಗಿಸಿ, ಬೆಳಗಿನ ದೇವರ ಪೂಜೆ ಮಾಡಿ ಮುಗಿಸಿ, ಮತ್ತು ಜಮೀನಲ್ಲಿ ಕೆಲಸ ಮಾಡಿ, ಮುಂದೆ ಭಕ್ತರ ಭೇಟಿ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಮಠದಲ್ಲೇ ಇರ್ತಾರೆ. ಅವರು ಹೆಚ್ಚು ಸಂಚಾರ ಮಾಡೋದಿಲ್ಲ. ಒಂದು 40-50 ಗೋವುಗಳಿರ್ಬೇಕು ಅವರಲ್ಲಿ. ಗುಜರಾತಿನ ಕೆಲವು ತಳಿಯ ಗೋವುಗಳನ್ನು ಸಾಕಿದ್ದಾರೆ. ಆ ಮಠದ ಹಾಲು, ಮೊಸರು ಯಾವುದನ್ನು ಅವರು ಒಂದು ಸ್ವಲ್ಪನೂ ಹೊರಗೆ ಮಾರಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಮಾರಿದರೆ ದುಡ್ಡು ಬರ್ಬೋದು, ಆದರೆ ಮಾರಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಸುಮಾರು 70-80 ಸಾವಿರ ಪ್ರತಿ ತಿಂಗಳು ಆ ಗೋವುಗಳ ಪಾಲನೆಗಾಗಿ ಖರ್ಚಾಗ್ತದೆ ಅಂತ ನನಗೆ ಅಲ್ಲಿ ಸಿಬ್ಬಂದಿ ತಿಳಿಸಿದರು. ಇಷ್ಟಾದರೂ ಹಾಲು ಮೊಸರನ್ನು ಹೊರಗೆ ಮಾರೋದಿಲ್ಲ. ಅಲ್ಲೇ ಮಠಕ್ಕೆ ಮತ್ತು ಮಠಕ್ಕೆ ಬಂದಂಥ ಭಕ್ತರಿಗೆ, ಅಭಿಮಾನಿಗಳಿಗೆ ಅಲ್ಲೇ ಉಪಯೋಗ. ಇತ್ತೀಚೆಗೆ ಕೆಲವರು ಉಪನಯನ ಮತ್ತು ಇತ್ಯಾದಿ ಏನಾದರೂ ಕಾರ್ಯಕ್ರಮಗಳಿಗಾಗಿ ಅಲ್ಲಿ ಹೋಗೋದೊಂದು ಅಭ್ಯಾಸ ಬಂದಿದೆ ಜನರಲ್ಲಿ. ಇವರು ಗುರುಗಳ ಕಾಲದಲ್ಲಿ ಮಠ ಶಿಥಿಲ ಆಗಿ ಹೋಗಿತ್ತು. ಇವರು ಆ ಮಠವನ್ನು ಸಾಕಷ್ಟು ಜೀರ್ಣೋದ್ಧಾರ ಮಾಡಿ, ಭಕ್ತರಿಗೂ ಕೂಡ ಬಂದವರಿಗೆ ಇಳ್ಕೊಳ್ಳಿಕ್ಕೆ ಸಾಕಷ್ಟು ಅನುಕೂಲಗಳನ್ನು ಮಾಡಿ ಕ್ಷೇತ್ರಕ್ಕೊಂದು ಹೊಸ ಕಳೆ ತಂದಿದ್ದಾರೆ. ಅವ್ರದ್ದೊಂದು ಸ್ವಭಾವ ಏನಂದರೆ, ಈಗ ಒಂದು 4-5 ವರ್ಷದ ಮೇಲಾಯಿತು, ಅವರು ಪ್ರತಿನಿತ್ಯ ಒಂದು ಊಟ, ಸಾಯಂಕಾಲ ಫಲಾಹಾರ ಮಾಡೋದೇ ಇಲ್ಲ. ಒಂದು ಮಜ್ಜಿಗೆ ಕುಡಿದ್ರೆ ಕುಡ್ದಾರ, ಏನೂ ಫಲಾಹಾರವಿಲ್ಲ. ಅಂಥ ಒಂದು ಕಠೋರವಾದಂಥ ಜೀವನ ನಡೆಸ್ತಾ ಇದ್ದಂಥ ಸ್ವಾಮಿಗಳವರು. ಮತ್ತು ಕೇವಲ ಶಾಸ್ತ್ರ ಮಾತ್ರ ಅಲ್ಲ, ಕನ್ನಡದ ಅನೇಕ ಸಾಹಿತ್ಯ ಗ್ರಂಥಗಳು ಅದರದ್ದೆಲ್ಲ ಅಧ್ಯಯನ ಮಾಡಿದವರು. ಇವತ್ತು ಕೂಡ ಮಾಡ್ತಾ ಇದ್ದವರು, ಹೊಸ ಹೊಸ ಗ್ರಂಥಗಳನ್ನು ಸಂಪಾದನೆ ಮಾಡ್ತಿದ್ದವರು. ಸಮೀಪದಲ್ಲಿ ಯಾರೇ ಸ್ವಾಮಿಗಳು ಬರಲಿ ಅವ್ರನ್ನೆಲ್ಲರನ್ನೂ ಬನ್ನಿ ಅಂತ ಮಠಕ್ಕೆ ಕರೆಸ್ತಾರೆ. ಪೇಜಾವರ ಸ್ವಾಮಿಗಳಂತೂ ವರ್ಷಕ್ಕೆ 1-2-3 ಸರಿ ಅಲ್ಲಿ ಬಂದೇ ಇರ್ತಾರೆ. ಮತ್ತು ಉತ್ತರಾದಿ ಮಠ ಸ್ವಾಮಿಗಳಾದಂಥ ಸತ್ಯಾತ್ಮ ತೀರ್ಥರು ಸಮೀಪಕ್ಕೆ ಅಲ್ಲಿ ಹೋದಾಗ ಅವರನ್ನು ತಮ್ಮ ಮಠಕ್ಕೆ ಫೋನ್ ಮಾಡಿ ಬನ್ನಿ ಅಂತ ಕರೆಸಿದ್ರು. ಒಂದು ಸರಿ ಸಮೀಪದಲ್ಲೇ ಮಹಿಷಿ ಇದೆ, ಸಂತ ಸ್ವಾಮಿಗಳ ವೃಂದಾವನ ಅಲ್ಲಿದೆ, ಉತ್ತರಾದಿ ಮಠಕ್ಕೆ ಸಂಬಂಧಪಟ್ಟದ್ದು. ಅದರ ಸಮೀಪದಲ್ಲೇ ಈ ಬಾಳಗಾರು ಕ್ಷೇತ್ರನೂ ಕೂಡ ಇದೆ. ಮತ್ತೊಂದು ವಿಚಿತ್ರವಾದಂಥ ವ್ಯಕ್ತಿತ್ವ ಇದ್ದವರು. ಬಹಳ ನೇರ ನಡೆನುಡಿಯ ಸ್ವಾಮಿಗಳವರು ರಘುಭೂಷಣ ತೀರ್ಥರು ಅನ್ನೋರು.
ಮತ್ತು ಸುಬ್ರಹ್ಮಣ್ಯ ಮಠಕ್ಕೆ ಈಗ ವಿದ್ಯಾಪ್ರಸನ್ನ ತೀರ್ಥರು ಅಂತ ಅಧಿಕಾರಿಗಳಿದ್ದಾರೆ. ಅವರು ಕೂಡ ಹೆಚ್ಚು ಕಡಿಮೆ ನನ್ನ ವಯಸ್ಸಿನವರೇ, ಸೊ 1 ವರ್ಷ 2 ವರ್ಷ ನನಗಿಂತ ಜ್ಯೇಷ್ಠರೇ ಇದ್ದಿರಬೇಕು. 1994 ಇಸ್ವಿಯಲ್ಲಿ ನಂದು ಅವ್ರದ್ದು ಮಂಗಳ ಒಟ್ಟಿಗೆ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲೇ ಆಯಿತು. ಮುಂದೆ ಅವರು ಒಂದು 4-5 ವರ್ಷಗಳ ಬಳಿಕ ಸುಬ್ರಹ್ಮಣ್ಯ ಮಠಕ್ಕೆ ಅಧಿಕಾರಿ ಅಂತ ನಿಯುಕ್ತರಾದರು. ವಿದ್ಯಾಪೀಠದಲ್ಲೇ ಒಂದು 2-3 ವರ್ಷ ಅಧ್ಯಾಪಕರು ಅಂತ ಅವರು ಸೇವೆನೂ ಸಲ್ಲಿಸಿದ್ರು. ಬಾಲ್ಯದಿಂದಲೂ ಬಹಳ ಪ್ರತಿಭಾವಂತರಾದಂಥ ಅಧ್ಯಾಪಕರಿಗೆ, ಪೇಜಾವರ ಸ್ವಾಮಿಗಳಿಗೆಲ್ಲರಿಗೂ ಬಹಳ ಪ್ರಿಯರಾದಂಥ ವ್ಯಕ್ತಿಯವರು. ಅವರೀಗ ಆ ಸುಬ್ರಹ್ಮಣ್ಯ ಮಠದಲ್ಲಿ ಉತ್ತರಾಧಿಕಾರಿ ಅಂತಿದ್ದಾರೆ. ಬಹಳ ಹಾಸ್ಯ ಸ್ವಭಾವದ, ಜನರೊಡನೆ ಬೆರೆಯುವಂಥ ಸ್ವಭಾವ ಅವರು ಆ ವಿದ್ಯಾಪ್ರಸನ್ನ ತೀರ್ಥರು. ಮತ್ತು ಸುವಿದ್ಯೇಂದ್ರ ತೀರ್ಥ ಸ್ವಾಮಿಗಳು. ನಾವು ಹರಿಕಥಾಮೃತಸಾರ ಮುಕ್ತಾಯ ಮಾಡಲಿಕ್ಕೆ ಇನ್ನೇನು ಸ್ವಲ್ಪ ದಿವಸ ಬಾಕಿ ಇದೆ. ಒಂದು 2-3 ದಿವಸದ ಪ್ರವಚನ ಆದರೆ ಹರಿಕಥಾಮೃತಸಾರ ಮುಕ್ತಾಯ ಕಾಣ್ತದೆ. ಆ ಹರಿಕಥಾಮೃತಸಾರ ಆ ಸುವಿದ್ಯೇಂದ್ರ ಸ್ವಾಮಿಗಳಿಗೆ ಅರ್ಪಿತ ಆಗೋದಿದೆ. ಈಗ ಮಹಾಭಾರತದಲ್ಲಿ ವಿರಾಟ ಪರ್ವ ಪೇಜಾವರ ಸ್ವಾಮಿಗಳಿಗೆ ಗುರುಗಳಿಗೆ ಅರ್ಪಿತ ಆಗಿದೆ. ಆ ಮುಂದಿನ ಉದ್ಯೋಗ ಪರ್ವ ಇನ್ನು ಪ್ರಾರಂಭ ಆಗಬೇಕು, ಅದು ಆ ಪೇಜಾವರ ಸ್ವಾಮಿಗಳ ಮಠದ ಉತ್ತರಾಧಿಕಾರಿಯಾದಂಥ ವಿಶ್ವಪ್ರಸನ್ನ ತೀರ್ಥರಿಗೆ ಅರ್ಪಿತ ಆಗೋದಿದೆ ಉದ್ಯೋಗ ಪರ್ವ. ಆ ಪೇಜಾವರ ಸ್ವಾಮಿಗಳ ಮತ್ತೊಬ್ಬ ಆಶ್ರಮ ಶಿಷ್ಯರು, ಆದರೆ ಮಂತ್ರಾಲಯದ ಮಠದ ಅಧಿಕಾರಿಗಳಾಗಿದ್ದಂಥ ಸುವಿದ್ಯೇಂದ್ರ ಸ್ವಾಮಿಗಳಿಗೆ ಆ ಹರಿಕಥಾಮೃತಸಾರ ಅರ್ಪಿತ ಆಗಬೇಕಾಗಿದೆ. ಅವರು ಕೂಡ ಪೇಜಾವರ ಸ್ವಾಮಿಗಳ ಮತ್ತೊಬ್ಬ ಶಿಷ್ಯರು. ಬೇರೆ ಬೇರೆ ಮಠದ ಅಧಿಕಾರಿಗಳನ್ನು, ಆಯಾ ಮಠದ ಸ್ವಾಮಿಗಳನ್ನಲ್ಲಿ ಹೇಳುವಾಗ ಇವನ್ನೆಲ್ಲ ಒಂದ್ಸರಿ ನೆನಪು ಮಾಡ್ಕೋಬೇಕು ಅನ್ನೋದಕ್ಕಾಗಿ ಹೇಳಿದೆ. ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲೇ ಕಲಿತು ಅಲ್ಲೇ ಅಧ್ಯಾಪಕರಾಗಿ, ಅವ್ರದ್ದು ಪೂರ್ವನಾಮ ಗುರುವೆಂಕಟಾಚಾರ್ಯ ಅಂಥೇಳಿ, ಈ ರಾಯಚೂರು ಜಿಲ್ಲೆಯ ಗಬ್ಬೂರು ಅಂತ ಅವ್ರ ಊರು. ಭಾಗವತಾದಿಗಳನ್ನು ಪ್ರವಚನ ಮಾಡೋದರಲ್ಲಿ, ಅದು ಭಾವುಕರಾಗಿ ಬಹಳ ಪ್ರಾಮಾಣಿಕತೆಯಿಂದ ಪ್ರವಚನ ಮಾಡೋದರಲ್ಲಿ ಅದು ಬಹಳ ಹೆಸರುವಾಸಿ. ಅಂಥ ಒಂದು ಹೆಸರು ಅವರಿಗಿತ್ತು. ಪ್ರಮೇಯಗಳ ಜ್ಞಾನದ ಬಗ್ಗೆ ತುಂಬ ವಿಶ್ವಾಸಾರ್ಹ ಅಂತ ವ್ಯಕ್ತಿ. ಏನಾದರೂ ಕೇಳಬೇಕು ಅಂತಿದ್ರೆ ಅವ್ರನ್ನ ಕೇಳಬೇಕು ಅನ್ನೋ ಮಟ್ಟಿಗೆ ಪ್ರಮೇಯ ಜ್ಞಾನ ಮತ್ತು ಪ್ರಮಾಣ ಗ್ರಂಥಗಳ ಜ್ಞಾನಕ್ಕೂ ಕೂಡ ಉನ್ನತ ಗ್ರಂಥಗಳನ್ನು ಪಾಠ ಹೇಳಿದವರು. ತಮ್ಮ ಚಾತುರ್ಮಾಸ್ಯ ಅವರು ಒಂದು ಕಡೆ ಈ ಮಾನ್ವಿಯಲ್ಲಿ ಚಾತುರ್ಮಾಸ್ಯ ಕಳೆದರು. 1911 ಇಸ್ವಿಯಲ್ಲಿ ಮಾನ್ವಿಯಲ್ಲಿ ಚಾತುರ್ಮಾಸ್ಯ. ಮಾನ್ವಿ ಅಂದರೆ ಜಗನ್ನಾಥದಾಸರ ಕ್ಷೇತ್ರ. ಆ ಮಾನ್ವಿಯಿಂದ 2-4 ಕಿಲೋಮೀಟರ್ ದೂರದಲ್ಲಿ ಸಂಜೀವರಾಯರ ಗುಡಿ ಅಂತ ಒಂದು ಗುಡಿ ಇದೆ. ಆ ಗುಡಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ತಮ್ಮ ಮೊದಲನೇ ಚಾತುರ್ಮಾಸ್ಯ ಕಳೆದಿದ್ರು ಅಂತ, ಭಾಳ ಹಿಂದೆ. ಪ್ರಾಯ ರಾಘವೇಂದ್ರ ಸ್ವಾಮಿಗಳು ಆದಮೇಲೆ ಮತ್ತಾರು ಆ ಜಾಗದಲ್ಲಿ ಭೇಟಿ ಕೊಟ್ಟಿದ್ರೋ ಇಲ್ಲ, ಚಾತುರ್ಮಾಸ್ಯ ಕಳೆಯೋದು ಆ ಕಡೆ ಇರಲಿ ಅಂತ ಒಂದು ವಿಚಿತ್ರವಾದ ಜಾಗ ಅದು. ಈ ಸ್ವಾಮಿಗಳಿಗೋಸ್ಕರನೇ ಅಲ್ಲೊಂದು ಕಟ್ಟಡ ಮತ್ತು ಬಂದ ವಿದ್ವಾಂಸರಿಗಾಗಿ ಒಂದು ಪೆಂಡಾಲ, ದೊಡ್ಡ ಕಟ್ಟಡ ಕಟ್ಟಲಿಕ್ಕೆ ಅನುಕೂಲ ಇರಲಿಲ್ಲ. ಒಂದು 100 ಜನ ವಿದ್ವಾಂಸರನ್ನ ಕರೆಸಿ ಅವರಿಗೆಲ್ಲ ಸನ್ಮಾನ ಇತ್ಯಾದಿಗಳನ್ನು ಮಾಡಿದರು. ಬೃಹತಿ ಸಹಸ್ರ ಹೋಮ ಮಾಡಿದರು. ಪುರೋಹಿತರನ್ನ, ಪಂಡಿತರನ್ನೆಲ್ಲ ಕರೆಸಿ, ಅಯೋಧನ ಪುರಾಣಿಕರಂತಹ ಜ್ಯೇಷ್ಠ ಪಂಡಿತರಿಂದ ಹಿಡಿದು ನಮ್ಮಂಥ ಸಣ್ಣ ಸಣ್ಣ ಪಂಡಿತರನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡಿದವರು. ಹೀಗೆ ಶಾಸ್ತ್ರದಲ್ಲಿ ಆಳ ಇದ್ದಂಥ, ಜನಸಾಮಾನ್ಯರಿಗೆ ಮುಟ್ಟುವಂಥ ಒಂದು ಪ್ರವಚನ ಅವರು. ಹರಿಕಥಾಮೃತಸಾರ, ಭಾಗವತ ಇತ್ಯಾದಿಗಳಲ್ಲಿ ನಿಷ್ಣಾತರು. ಪೇಜಾವರ ಸ್ವಾಮಿಗಳಿಗೆ ಅವರ ಪ್ರವಚನ ಅಂದರೆ ಬಹಳ ಮೆಚ್ಚುಗೆಯ ಪ್ರವಚನ, ಬಹಳ ಪ್ರಾಮಾಣಿಕತನದ ಪ್ರವಚನ ಅಂತ ಸ್ವಾಮಿಗಳಿಗೂ ಮೆಚ್ಚುಗೆ, ನಮ್ಮಂಥವರಿಗೆಲ್ಲ ಒಂದು ಮಾರ್ಗದರ್ಶನ. ಹೀಗೆ ಪೇಜಾವರ ಸ್ವಾಮಿಗಳಿಗೆ ವಿಶ್ವವಿಜಯ ತೀರ್ಥರು ಅಂತ ಒಬ್ಬರು ಉತ್ತರಾಧಿಕಾರಿ ಹಿಂದೊಬ್ಬರು ಇದ್ದರು. ಅವರಿಗೆ 79-80ನೇ ಇಸ್ವಿಯಲ್ಲೇ ಆಶ್ರಮ ಆಗಿತ್ತು. ಪೇಜಾವರ ಸ್ವಾಮಿಗಳ ಬಳಿಕ ಅವರಿದ್ದರು. ಅವರು ಅವರ ವ್ಯಕ್ತಿತ್ವ ವಿವೇಕಾನಂದರಂತೆ ಭಾಳ ಓಜಸ್ವಿ ವ್ಯಕ್ತಿತ್ವ. ಆದರೆ ಅವರು ಮುಂದೆ ವಿದೇಶಕ್ಕೆ ಹೋದರು, ಮತ್ತು ಪೇಜಾವರ ಮಠದ ಅಧಿಕಾರವನ್ನೇ ಬಿಟ್ಟುಬಿಟ್ರು. ಅವ್ರ ಬಗ್ಗೆ ಸ್ವಾಮಿಗಳಿಗೆ ಬಹಳ ಭರವಸೆ ಇತ್ತು. ಆದರೆ ದುರ್ದೈವದಿಂದ ಅವರು ಉಳಿಲೇ ಇಲ್ಲ, ಪೀಠದಲ್ಲಿ ಹೋಗಿಬಿಟ್ರು ಅವರು. ಹೀಗೆ ವಿಶ್ವೇಶ ತೀರ್ಥರು, ಆ ಬಳಿಕ ವಿಶ್ವವಿಜಯ ತೀರ್ಥರು, ಮುಂದೆ ವಿಶ್ವಪ್ರಸನ್ನ ತೀರ್ಥರು ಅಂತ ಹೀಗಿದ್ದವರು. ವಿಶ್ವವಿಜಯರು ಪೀಠದಲ್ಲಿ ಉಳಿಲಿಲ್ಲ ಅಂದಮೇಲೆ ಮುಂದೆ ವಿಶ್ವಪ್ರಸನ್ನ ತೀರ್ಥರನ್ನು ಸುಮಾರು 86-87ನೇ ಸುಮಾರು ಅವರು ಪೀಠಕ್ಕೆ ತಗೊಂಡ್ರು. ಹೀಗೆ ವಿಶ್ವವಿಜಯ ತೀರ್ಥರು ಪೇಜಾವರ ಮಠಕ್ಕೆ ಇದ್ದರು, ಹೋದರು. ಮುಂದೆ ವಿಶ್ವಪ್ರಸನ್ನ ತೀರ್ಥರು, ಅವರು ಪೇಜಾವರ ಮಠದವರು. ರಘುಭೂಷಣ ತೀರ್ಥರು ಬಾಳಗಾರ ಮಠಕ್ಕೆ, ಮತ್ತು ವಿದ್ಯಾಭೂಷಣ ತೀರ್ಥರು ಅಂತ ಸುಬ್ರಹ್ಮಣ್ಯ ಮಠಕ್ಕೆ ಇವ್ರದೇ ಶಿಷ್ಯರು. ಅವರು ಕೂಡ ಅವರಿಗೂ ಸನ್ಯಾಸ ಕೊಟ್ಟಿದ್ದರು, ಆದರೆ ಅವರು ಉಳಿಲಿಲ್ಲ.
ಈಗ ಇರೋರು ವಿದ್ಯಾಪ್ರಸನ್ನ ತೀರ್ಥರು. ಮತ್ತು ವಿದ್ಯೇಶ ತೀರ್ಥರು ಅಂತ ಭಂಡಾರಕೇರಿ ಮಠದಲ್ಲಿದ್ದಾರೆ ಇವತ್ತು. ಅವರು ಫಲಿಮಾರು ಭಂಡಾರಕೇರಿ ಉಭಯ ಮಠಾಧೀಶರು ಶಿಷ್ಯರು. ನಾನು ಅವ್ರ ಬಗ್ಗೆ ಮೊನ್ನೆ ಪ್ರಸ್ತಾವ ಮಾಡಿದ್ದೆ. ಆ ಸ್ವಾಮಿಗಳು ಕೂಡ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲೇ ಓದ್ದವರು. ಹರೇ ಕೃಷ್ಣ ಅಂತ ಆ ಸ್ವಾಮಿಗಳು. ಅವರಿಗೆ ವಿದ್ಯೇಶ ತೀರ್ಥ ಅನ್ನೋ ಹೆಸರಿನಿಂದ ಭಂಡಾರಕೇರಿ ಮಠಕ್ಕೆ ಉತ್ತರಾಧಿಕಾರಿಗಳಾಗಿದ್ದಾರೆ. ಭಾಗವತವನ್ನೆಲ್ಲ ಸುಲಲಿತ ಭಾಗವತ ಅಂತ ಹಯೋಧನ ಪುರಾಣಿಕರ ಕೈಯಿಂದ ಸ್ವಚ್ಛವಾದ ಅನುವಾದ ಮಾಡಿಸಿದವರು. ಆ ಅನುವಾದಕ್ಕೆ ಅವರು ಪ್ರೇರಕರು. ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದ ಹತ್ತಿರವೇ ಅವರ ಭಾಗವತಾಶ್ರಮ ಅಂತಿದೆ. ಅವರ ಆಶ್ರಮಕ್ಕೆ, ಅವ್ರ ಮಠಕ್ಕೆ ಭಾಗವತಾಶ್ರಮ ಅಂತ ಹೆಸರು. ಅಂಥ ಸ್ವಯಂ ಭಾಗವತ ಪ್ರವಚನ ಮಾಡುವವರು. ಅವ್ರ ಪ್ರವಚನ ಹೇಗೆ ಅಂತಂದರೆ, ಒಂದು ಸರಿ ನನಗೆ ಅದನ್ನು ಕೇಳಿದ ನೆನಪಿದೆ. 1912ನೇ ಇಸ್ವಿಯಲ್ಲಿ, 2012ನೇ ಇಸ್ವಿಯಲ್ಲಿ, ಮೊನ್ನೆ ಈ 4 ವರ್ಷದ ಹಿಂದೆ ಮೈಸೂರಿನಲ್ಲಿ ಪೇಜಾವರ ಸ್ವಾಮಿಗಳ ಮತ್ತೊಬ್ಬ ಶಿಷ್ಯರೇ ಆದಂಥ CH ಶ್ರೀನಿವಾಸಮೂರ್ತಿ ಆಚಾರ್ಯರು ಅಂತೇಳಿ, ನಮಗಿಂತ 20-22 ವರ್ಷ ಜ್ಯೇಷ್ಠರಾದಂಥ ಒಬ್ಬ ಸನ್ಯಾಸಿ, ಒಬ್ಬ ಪಂಡಿತ. ಅವರು ತಮ್ಮ ಮನೆಯಲ್ಲಿ ಈ ವಿದ್ಯೇಶ ತೀರ್ಥರ ಭಂಡಾರಕೇರಿ ಮಠದ ಸ್ವಾಮಿಗಳು ಪ್ರವಚನ ಏರ್ಪಡಿಸಿದ್ರು. ಅದು ಹೇಗೆ ಪ್ರವಚನ ಅಂತಂದರೆ, ಇದೆಲ್ಲ ಅರ್ಧ ಮುಕ್ಕಾಲು ತಾಸಿನ ಪ್ರವಚನ ಏನೂ ಅಲ್ಲ. 3 ಗಂಟೆ ಸತತವಾದ ಪ್ರವಚನ. 3 ಗಂಟೆ ಸತತವಾದ ಪ್ರವಚನ. ಮತ್ತು ಎದುರುಗಡೆ ಈ ಶ್ರೀನಿವಾಸಮೂರ್ತಿಗಳು, ನಾನು, BN ವಿಜೇಂದ್ರಾಚಾರ್ಯ, ಇಂಥ ವಿದ್ವಾಂಸರು ಕೆಲವರು ಎದುರುಗಡೆ. ನಮಗೆಲ್ಲ ಪ್ರತಿನಿತ್ಯ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. CH ಶ್ರೀನಿವಾಸಮೂರ್ತಿಗಳಂತೂ ಪತ್ನಿ ಸಮೇತರಾಗಿ ಅವ್ರ ಮುಂದೆ ಎದುರುಗಡೆ ಕೂತ್ಕೋತಿದ್ರು. ಎದುರುಗಡೆ ವಿದ್ವಾಂಸರು ಕೂತಿದ್ದಾರೆ ಅಂದರೆ ಸ್ವಾಮಿಗಳಿಗೆ ಇಮ್ಮಡಿ ಹುರುಪು. ಶಾಸ್ತ್ರದ ಅತ್ಯಂತ ಕಠಿಣವಾದಂಥ ವಿಷಯಗಳನ್ನೆಲ್ಲ ಬಹಳ ಸ್ಫೂರ್ತಿಯಿಂದ ಹೇಳೋರು. ನಾವು ನಮ್ಮಲ್ಲೇ ಹಾಸ್ಯ ಮಾಡ್ಕೋತಿದ್ವಿ. ಸ್ವಾಮಿಗಳ ಪ್ರವಚನ ಎಷ್ಟು ಪ್ರಚಂಡವಾದದ್ದು, ಎಷ್ಟು ಉದ್ಬೋಧಕವಾದದ್ದು ಅಂತಂದರೆ, ಎಷ್ಟು ಭೇದಕವಾದದ್ದು ಅಂದರೆ, ಲಿಂಗದೇಹವೇ ಭಂಗ ಆಗಬೇಕು. ಹೊರಗಿನ ಸ್ಥೂಲ ದೇಹ, ನಿರುದ್ಧ ದೇಹ ಇರಲಿ, ಲಿಂಗದೇಹಕ್ಕೆ ಇಟ್ಟ ಗುಂಡು ಸ್ವಾಮಿಗಳ ಮಾತು ಅಂದರೆ ಅಂತ ನಾವು ಅವ್ರ ಬಗ್ಗೆ ಮಾತಾಡ್ಕೋತಿದ್ವಿ. ಅದು ಹಾಸ್ಯದ ಮಾತಲ್ಲ, ನಿಜವಾಗ್ಲೂ ಅಷ್ಟು ಭೇದಕವಾದಂಥ, ಅಷ್ಟು ಪ್ರಚೋದಕವಾದಂಥ ಪ್ರವಚನ. ಅದು 2-3 ತಾಸಿನ ಪ್ರವಚನ. ಮುಂದೆ ಆ ಭಾಗವತ ಸಪ್ತಾಹ ಆದಮೇಲೆ ಅದರ ಮಂಗಳ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹೋಗಿದ್ವಿ. ಇಂಥ ವಿಶಿಷ್ಟವಾದ ಅಭ್ಯಾಸಗಳನ್ನು ಇಟ್ಕೊಂಡವರು ಸ್ವಾಮಿಗಳು. ಕೆಲವು ಸ್ವಾಮಿಗಳು ಹೆಚ್ಚೇನು ಜ್ಞಾನ ಕಾರ್ಯ ಮಾಡದೆ ತಮ್ಮಷ್ಟಕ್ಕೆ ತಾವೇ ಎದ್ದು ಬಿಡ್ತಾರೆ. ಆದರೆ ಸನ್ಯಾಸಾಶ್ರಮ ಅಂತ ಅನ್ನೋದು ಬಹಳ ಕಷ್ಟಕರವಾದಂಥ ಆಶ್ರಮ. ಆ ಸನ್ಯಾಸಾಶ್ರಮದಲ್ಲಿ ಉಳಿಬೇಕಾದ್ರೆ ಬಹಳ ದೊಡ್ಡ ಒಂದು ಚಾಲಕ ಶಕ್ತಿ ಬೇಕಾಗ್ತದೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಡ್ರೈವಿಂಗ್ ಫೋರ್ಸ್ ಅಂತಾರೆ. ಉನ್ನತವಾದ ಧ್ಯೇಯ ಉದ್ದೇಶ ಇಲ್ಲದೆ ಹೋದರೆ ಸನ್ಯಾಸದಲ್ಲಿ ಆರೋಗ್ಯವಂತವಾದ ಮನಸ್ಸಿನಿಂದ, ಆರೋಗ್ಯವಂತವಾದ ದೇಹದಿಂದ ಬದುಕೋದು ಭಾಳ ಕಷ್ಟ. ಮನಸ್ಸು ರೋಗಗ್ರಸ್ತ ಆಗಿಬಿಡ್ತದೆ ಸನ್ಯಾಸದಲ್ಲಿ. ಯಾಕಂದರೆ ಅವರಿಗೆ ನಮ್ಮಂತೆ ಕುಟುಂಬ, ಮಕ್ಕಳು ಇವೆಲ್ಲ ಇರೋದಿಲ್ಲ. ಮನಸ್ಸನ್ನು, ದೇಹವನ್ನು ಯಾವುದೋ ಒಂದು ಪ್ರಚಂಡವಾದ ಉದ್ದೇಶದಲ್ಲಿ ತೊಡಗಿಸ್ಬೇಕಾಗ್ತದೆ. ಆ ಸ್ವಾಮಿಗಳ ಜೀವನ ನೋಡಿದರೆ, ಭಂಡಾರಕೇರಿ ಮಠದ ಆ ಸ್ವಾಮಿಗಳ ಜೀವನ ನೋಡಿದರೆ, ವಿದ್ಯೇಶ ತೀರ್ಥರ ಜೀವನ ನೋಡಿದರೆ, ಅವರು ಪೇಜಾವರ ಸ್ವಾಮಿಗಳು ವಿದ್ಯಾಪೀಠದಲ್ಲಿ ಕಲಿತವರು ಕೆಲವು ವರ್ಷ, ಮುಂದೆ ವಿದ್ಯಾಮಾನ ತೀರ್ಥರ ಗರಡಿಯಲ್ಲಿ ಪಳಗಿದವರು. ಅಂಥ ಪೇಜಾವರ ಸ್ವಾಮಿಗಳು ಮತ್ತು ವಿದ್ಯಾಮಾನ ತೀರ್ಥರು ಇಬ್ಬರಿಗೂ ಶಿಷ್ಯರು ಒಂದು ದೃಷ್ಟಿಯಿಂದ. ಅಂಥ ಪ್ರಚಂಡವಾದಂಥ ಜೀವನ ನಡೆಸುವಂಥವ್ರು ಈಗಲೂ ಕೂಡ ಅದನ್ನ ಮಾಡ್ತಿದ್ದಾರೆ. ಸುಲಲಿತ ಭಾಗವತ ಅವರೇನು ಪುರಾಣಿಕರ ಕಡೆಯಿಂದ ಅನುವಾದ ಮಾಡಿಕೊಂಡ್ರು. ಅದರಲ್ಲಿ ಕೊನೆಯ ಒಂದು ಭಾಗ ತಗೊಳ್ಬೇಕು ಅಂತ ನಾನು ಅವ್ರ ಆಶ್ರಮಕ್ಕೆ ಹೋಗಿದ್ದೆ, ಖರೀದಿ ಮಾಡಬೇಕು ಅಂತ ಹೇಳಿ. ಅದನ್ನ ಅಲ್ಲಿ ಮಠದ ಸೆಕ್ರೆಟರಿಗಳ ಹತ್ರ ಖರೀದಿ ಮಾಡಿ ತೊಗೊಂಡು ಬಂದೆ. ಆ ಸ್ವಾಮಿಗಳೆಲ್ಲೋ ಹೋಗಿದ್ರು, ಬಂದರು. ಯಾರು ಅಂತ ನೋಡಿದ್ರು ನನ್ನ. ಬನ್ರಿ ಅಂತ ಕರೆದ್ರು. ಆ ದುಡ್ಡು ವಾಪಸ್ ಕೊಟ್ಬಿಡಿ ಅವರಿಗೆ ಅಂತೇಳಿ ಆ ಸೆಕ್ರೆಟರಿ ಕಡೆಯಿಂದ ಆ ದುಡ್ಡು ವಾಪಸ್ ಕೊಡಿಸಿದ್ರು. ಆಮೇಲೆ ಹಾಗಾದ್ರೆ ಸ್ವಾಮಿ, ಈ ಪುಸ್ತಕದ ಮೇಲೆ ತಮ್ಮದೊಂದು ಆಶೀರ್ವಾದ ಪೂರ್ವಕ ಅಂತ ಸಹಿ ಹಾಕಿಕೊಡ್ರಿ ಅಂತ ಕೇಳಿದೆ. ಆ ಸ್ವಾಮಿಗಳು ಆ ಸುಲಲಿತ ಭಾಗವತದ ಒಂದು ಕೊನೆಯ ಪುಸ್ತಕ, 11, 12ನೇದು ಯಾವುದೋ ಒಂದು ಭಾಗ ಇದ್ದಿರಬೇಕು, ಅಥವಾ 8, 9 ಹೀಗೆ ಸಹಿ ಹಾಕಿ ಅವರು ಅದನ್ನು ಕೊಟ್ಟಿದ್ದಾರೆ ಸ್ವಾಮಿಗಳು. ಅಂಥದ್ದೊಂದು ವಿಶಿಷ್ಟವಾದಂಥ ಅಭ್ಯಾಸ ಇದ್ದಂಥ ಸ್ವಾಮಿಗಳು. ಅಂಥವ್ರನ್ನೆಲ್ಲ ನೋಡೋದೇ ಒಂದು ನಮಗೊಂದು ಸ್ಫೂರ್ತಿ. ವಿಶಿಷ್ಟ ಅಭ್ಯಾಸದ ಸ್ವಾಮಿಗಳಿದ್ದಾರೆ. ಅವರಾಗಲಿ, ಫಲಿಮಾರು ಮಠದ ವಿದ್ಯಾಧೀಶ ಸ್ವಾಮಿಗಳಾಗಲಿ, ತುಂಬ ವ್ರತಗಳು, ನಿಯಮಗಳನ್ನು ಇತ್ಯಾದಿಗಳನ್ನೆಲ್ಲ ಮಾಡುವಂಥ, ಜೀವನದಲ್ಲಿ ಉದಾತ್ತ ಧ್ಯೇಯಗಳನ್ನು ಇಟ್ಕೊಂಡಂಥ ಸ್ವಾಮಿಗಳು ಆ ವಿದ್ಯಾಧೀಶ ತೀರ್ಥರು ಕೂಡ. ಹೀಗೆ ಇವತ್ತು ಪೇಜಾವರ ಸ್ವಾಮಿಗಳು ಅಷ್ಟಮಠಾಧೀಶರಲ್ಲಿ ಮಾತ್ರ ಅಲ್ಲ, ಎಲ್ಲ ಮಠಾಧೀಶರಲ್ಲೂ ಅತ್ಯಂತ ಹಿರಿಯ ಮಠಾಧೀಶ. ಅವರಿಗೆ ಆ ಕಡೆ ಭಂಡಾರಕೇರಿ ಮಠದಲ್ಲಿ, ಈ ಕಡೆ ಬಾಳಗಾರು ಮಠದಲ್ಲಿ, ಸುಬ್ರಹ್ಮಣ್ಯ ಮಠದಲ್ಲಿ ಎಲ್ಲ ಕಡೆಯೂ ಅವ್ರಿಗೆ ಶಿಷ್ಯರೇ. ಮತ್ತು ಈ ಹೊಸದಾಗಿ ಇತ್ತೀಚೆಗೆ 4-6 ವರ್ಷಗಳಿಂದ ಶಿಷ್ಯರಾದವರೊಬ್ಬರು
ವಿಶ್ವನಂದನ ತೀರ್ಥರು ಅಂತೇಳಿ. ಅವ್ರ ಬಗ್ಗೆ ನಾನು ಹಿಂದೆ ಹೇಳಿದ್ದೆ ಒಂದ್ಸರಿ ರಾಮಾಯಣ ಪ್ರವಚನದಲ್ಲಿ. ರಘುನಂದನ ಅಂತ ಅವರ ಪೂರ್ವ ಹೆಸರು. ಅವರು ವಿಜ್ಞಾನಿಗಳಾಗಿದ್ದವರು, ಯಾವುದೋ ಕೆಲಸ ಮಾಡ್ತಿದ್ದವರು, ಅದನ್ನೆಲ್ಲ ಪರಿತ್ಯಾಗ ಮಾಡಿ ಸ್ವಾಮಿಗಳಾಗಿ ಬಿಟ್ಟಿದ್ದಾರೆ. ಅವರು ಕೂಡ ಬಹಳ ಸದಾಚಾರ ನಿಷ್ಠರಾದವರು. ಮತ್ತು ದೇವೇಂದ್ರ ತೀರ್ಥರು ಅಂತ ಸ್ವಾಮಿಗಳಿದ್ದರು, ಬಿಡಿ ಸನ್ಯಾಸಿಗಳು ಮೈಸೂರಿನಲ್ಲಿ. ಅವ್ರ ಹೆಸರನ್ನು ನೆನಪು ಮಾಡ್ಕೊಳ್ಳೋದು. ಶಾಸ್ತ್ರವನ್ನು ಬಹಳ ಉದಾಹರಣಪೂರ್ವಕವಾಗಿ ರಾಮಾಯಣ ಮಹಾಭಾರತಾದಿಗಳನ್ನು ಅದರ ಅಂತರಾರ್ಥವನ್ನು ಹೇಳುವಂಥ ಬಹಳ ವಿಶಿಷ್ಟವಾದ ಸ್ವಭಾವದ ಸ್ವಾಮಿಗಳವರು ಆ ದೇವೇಂದ್ರ ತೀರ್ಥರು ಅಂತನೋರು. ಮೈಸೂರಿನಲ್ಲಿದ್ದರು ಬಿಡಿ ಸ್ವಾಮಿಗಳು. ಅವರ ಪ್ರವಚನಗಳು ಮತ್ತು ಕೆಲವು ಜನರಿಗೆ ಸಂಶಯ ಬಂದಾಗ ಅವರು ಕೊಟ್ಟ ಉತ್ತರಗಳು ಅವೆಲ್ಲ ಕೆಲವು ಇವತ್ತು ಕೂಡ ರೆಕಾರ್ಡಿಂಗ್ ರೂಪದಲ್ಲಿವೆ. ಅವರು ಕೊಟ್ಟಂಥ ಕೆಲವು ಉದಾಹರಣೆಗಳು, ಆ ಉದಾಹರಣೆ ಕೊಟ್ಟುಬಿಟ್ರೆ ಕೂಡಲೇ ನಮಗೆ ಶಾಸ್ತ್ರ ಅರ್ಥ ಆಗಿಬಿಡಬೇಕು, ಸಮಸ್ಯೆ ಅನ್ನೋದು ಬಗೆಹರಿದು ಬಿಡಬೇಕು ಅಂಥದ್ದು. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ. ಈಗ ಆ ತಿರುಪತಿಯ ಮಹಾತ್ಮದಲ್ಲಿ ಒಂದು ಕಥೆ ಕೇಳ್ತೇವೆ ನಾವು. ಮಾಧವ ಬ್ರಾಹ್ಮಣ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಅವನು ತಿರುಪತಿ ಬೆಟ್ಟವನ್ನು ಏರ್ಲಿಕ್ಕೆ ಶುರು ಮಾಡಿದ ಕೂಡಲೇ ರಕ್ತ ವಾಂತಿ ಮಾಡಿ ಶಾಂತನಾಗಿ ಬಿದ್ದುಬಿಟ್ಟ ಅಂತ ಕೇಳ್ತೀವಿ. ಯಾಕೆಂದರೆ ಅವನು ನಾನಾ ಥರದ ಪಾಪಗಳನ್ನು ಮಾಡಿದ್ದ. ಬ್ರಾಹ್ಮಣ ಆದರೂ ಕೂಡ ಮದ್ಯಪಾನ, ಮಾಂಸಭಕ್ಷಣ, ವೇಶ್ಯಾಸ್ತ್ರೀ ಸಂಪರ್ಕ ಇತ್ಯಾದಿಗಳನ್ನು ಮಾಡಿಬಿಟ್ಟಿದ್ದ. ಅವನು ಯಾವುದೋ ಕಾರಣದಿಂದ ಅಜಾಮಿಳನಂತೆ, ಅದೇ ಕಥೆ, ಬೆಟ್ಟ ಏರ್ಲಿಕ್ಕೆ ಶುರು ಮಾಡಿದ. ಯಾವುದೋ ಯಾರ್ತಿಕರ ಜೊತೆಗೆ ಏರ್ಲಿಕ್ಕೆ ಶುರು ಮಾಡಿದ ಕೂಡಲೇ ವಾಂತಿ ಮಾಡಿಕೊಂಡು ಬಿದ್ದು ನಿತ್ರಾಣನಾಗಿ ಹೋದ. ಮುಂದೆ ಉದ್ಧಾರ ಆದ ಅಂತೆಲ್ಲ ಕಥೆ ಕೇಳ್ತೇವೆ. ಯಾರೋ ಆ ಸ್ವಾಮಿಗಳನ್ನು ಕೇಳಿದ್ರು ದೇವೇಂದ್ರ ತೀರ್ಥರು. ಅಲ್ಲ, ಮಾಧವ ಬ್ರಾಹ್ಮಣ ಅಲ್ಲಿ ಹೋದ ಕೂಡಲೇ ಆ ಬೆಟ್ಟದ ಅಲ್ಲಿಯ ಪಾವಿತ್ರ್ಯದ ಬೆಂಕಿಗೆ ಅವನು ಮೈ ಉರಿದು ಹೋಗಿ ಪಾಪಗಳನ್ನ ವಾಂತಿ ಮೂಲಕ ಮಾಡಿದ ಅವನು. ನಾವು ಕೂಡ ಬೇಕಾದಷ್ಟು ಪಾಪ ಮಾಡಿರ್ತೇವೆ ನಾವು, ಮತ್ತು ನಮ್ಮಂಥವ್ರು ಎಷ್ಟೋ ಜನ. ನಾವೆಲ್ಲ ತಿರುಪತಿ ಬೆಟ್ಟ ಏರಿದಾಗ ಇಷ್ಟೆಲ್ಲ ಪಾಪಗಳು ವಾಂತಿ ರೂಪದಿಂದ ಯಾಕೆ ಹೊರಗೆ ಹೋಗೋದಿಲ್ಲ ಅಂತ ಯಾರೋ ಆ ಸ್ವಾಮಿಗಳನ್ನು ಕೇಳಿದ್ರು. ಪ್ರಚಲಿತವಾದ ಪ್ರಶ್ನೆನೇ. ಸ್ವಾಮಿಗಳು ಕೂಡಲೇ ಒಂದು ಉತ್ತರ ಹೇಳಿದ್ರು. ನೋಡಪ್ಪ, ಬಚ್ಚಲ ಮೋರೆ ಕಟ್ಟಿಕೊಂಡಿದ್ರೆ, ಬಚ್ಚಲ ತೂತು ಕಟ್ಟಿಕೊಂಡು ಹೊಲಸು ದುರ್ವಾಸನೆ ಬೀರ್ತಾ ಇದ್ರೆ ಅದಕ್ಕೊಂದು ಕಡ್ಡಿ ಚುಚ್ಚಿದ್ರೆ ಸಾಕು, ಬಚ್ಚಲ ಕೂಡಲೇ ಸ್ವಚ್ಛ ಆಗಿ ಹೋಗ್ತದೆ. ಆದರೆ ಊರ ಗಟಾರ ಕಟ್ಟಿಕೊಂಡಿದ್ರೆ ಅದು ಅಷ್ಟು ಬೇಗ ಸ್ವಚ್ಛ ಆಗೋದಿಲ್ಲ. ಆ ಗಟಾರವನ್ನು ಸ್ವಚ್ಛ ಮಾಡಲಿಕ್ಕೆ ಬಹಳ ತಿಂಗಳುಗಳೇ ಬೇಕಾದವು. ಹಾಗೆ ಮಾಧವ ಬ್ರಾಹ್ಮಣ ಆ ಜನ್ಮದಲ್ಲಿ ಏನೋ ಪಾಪ ಮಾಡಿದ್ರು ಕೂಡ ಬಚ್ಚಲ ಮೋರಿಯಂತೆ ಅವನ ಪಾಪಗಳು. ಸುಮ್ಮನೆ ಒಂದು ಸರಿ ತಿವಿದ್ಬಿಟ್ರೆ ಸಾಕು, ಸ್ವಲ್ಪವೇ ಪಾಪ, ಅದು ಕೂಡಲೇ ಹೊರಟೋಗಿಬಿಡ್ತು. ಆದ್ದರಿಂದ ಅವನ ಪಾಪಗಳೆಲ್ಲ ಒಮ್ಮನ ರೂಪದಲ್ಲಿ ಹೊರಗೆ ಬಂದು, ನಿಮ್ಮಂಥವ್ರು ಪ್ರತಿನಿತ್ಯ ಪಾಪ ಮಾಡೋದೇ, ತಿರುಪತಿಗೆ ಹೋಗೋದೇ, ಉಡುಪಿಗೂ ಹೋಗೋದೇ, ಪಂಢರಪುರಕ್ಕೂ ಹೋಗೋದೇ, ಮತ್ತು ಬರೋದೇ, ಪಾಪ ಮಾಡೋದೇ, ಮತ್ತು ಹೋಗೋದೆ. ಹೀಗಾಗ್ತಾ ಹೋದರೆ ನಮ್ಮ ಪಾಪಗಳು ಊರ ಚರಂಡಿಯಂತೆ. ಇವು ಸ್ವಚ್ಛ ಆಗೋದು ಯಾವಾಗ? ಅಷ್ಟು ಬೇಗ ಸ್ವಚ್ಛ ಆಗೋದಿಲ್ಲ. ಮತ್ತು ಅದು ಸ್ವಲ್ಪ ಸ್ವಚ್ಛ ಆಗ್ತಿರ್ತದೆ, ಪಾಪಗಳು ಮತ್ತೆ ಸಂಗ್ರಹ ಆಗ್ತಿರ್ತವೆ. ಇದನ್ನು ಸ್ವಚ್ಛ ಮಾಡೋದು ಹೇಗೆ? ಅವನದು ರೆಕಾರ್ಡ್ ಭಾಳ ದೊಡ್ಡದಿತ್ತು, ಶುದ್ಧವಾದ ಜೀವನ ಇತ್ತು ಹಿಂದೆ, ಎಂದೆಂದೋ. ಏನೋ ಸ್ವಲ್ಪ ಪಾಪ ಇತ್ತು, ಅದು ಬಚ್ಚಲ ಮೋರಿ ಅಂತ ಕೂಡಲೇ ಸ್ವಚ್ಛ ಆಗಿಬಿಡ್ತು ಅಂತ ದೇವೇಂದ್ರ ತೀರ್ಥರು ಕೊಟ್ಟ ಉದಾಹರಣೆ. ಇದು ಅವ್ರದ್ದು ಒಂದು ಉದಾಹರಣೆ ನಿಮಗೆ ಕೊಟ್ಟೆ. ಅಂಥದ್ದನ್ನು ಬೇರೆಯವರ ಮೂಲಕ, ಎಷ್ಟೋ ಜನರ ಮೂಲಕ, ಅವರ ಶಿಷ್ಯರ ಮೂಲಕ ನಾನು ಕೇಳಿದ್ದಿದೆ. ಆ ದೇವೇಂದ್ರ ತೀರ್ಥರನ್ನು ಪುಣ್ಯಾತ್ಮರನ್ನು ಈಗ ನೆನಪು ಮಾಡ್ಕೊಳ್ಬೇಕು. ಮಧ್ವಾಚಾರ್ಯ ಶಿಷ್ಯ ಪ್ರಶಿಷ್ಯರನ್ನೆಲ್ಲ ನೆನಪು ಮಾಡ್ಕೊಳ್ಳುವಾಗ ಅವರಿಲ್ಲ. ಈಗ ಒಂದು ಸರಿ ಅವರನ್ನು ನೋಡಿದ್ದೆ ನಾನು. ಈ ಆನಂದ ರಾಮಾಯಣವನ್ನು ಬೆಳಕಿಗೆ ತಂದವರು ಅವರೇ. ಹಿಂದೆ ಹೇಳಿದ್ದೆ ರಾಮಾಯಣದ ಪ್ರವಚನ ಕಾಲದಲ್ಲಿ. ಆ ದೇವೇಂದ್ರ ತೀರ್ಥರಿಗೆ ಈ ರಘುನಂದನ ಅನ್ನೋರು ಶಿಷ್ಯರಾಗಿದ್ದರು. ಆದರೆ ಅವರಿದ್ದಾಗ ಸನ್ಯಾಸ ತಗೊಳ್ಳಿಲ್ಲ. ಮುಂದೆ ಪೇಜಾವರ ಸ್ವಾಮಿ ಹತ್ರ ಸನ್ಯಾಸ ತಗೊಂಡ್ರು. ಇದಕ್ಕೆ ನನಗೆ ಇವತ್ತು ಈ ವಿಶ್ವನಂದನ ಸ್ವಾಮಿಗಳು ಮೊದಲಾದವ್ರ ಬಗ್ಗೆ ಹೇಳಲಿಕ್ಕೆ ನೆನಪು ಮಾಡ್ಕೊಂಡಿದ್ದೆ. ಆದರೆ ಆ ರಘುನಂದನ ಸ್ವಾಮಿಗಳ ಬಗ್ಗೆ, ಇದು ದೇವೇಂದ್ರ ತೀರ್ಥರ ಬಗ್ಗೆ ಹೇಳೋದು ತಯಾರಿ ಮಾಡ್ಕೊಂಡಿರಲಿಲ್ಲ ಮೊದಲು. ಆಕಸ್ಮಿಕವಾಗಿ ಈಗ ನೆನಪಿಗೆ ಬಂತು. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಗುರು ಪರಂಪರೆಗೆ ನಮಸ್ಕಾರ ಮಾಡಬೇಕಂತೆ. ಹೇಗೆಂದರೆ ಅಸ್ಮದ್ಗುರು ಸಮಾರಂಭಾಂ, ನಮ್ಮ ಗುರುಗಳಾದಂಥ ಸ್ವಾಮಿಗಳು ಯಾರಿದ್ದಾರೆ, ನಮ್ಮ ಪಾಠ ಮಾಡಿದವರು ಯಾರಿದ್ದಾರೆ, ಅವರಿಂದ ಹಿಡ್ಕೊಂಡು ಒಂದು ತುದಿಯಲ್ಲಿ ನಮ್ಮ ಗುರುಗಳು, ಮತ್ತೊಂದು ತುದಿಯಲ್ಲಿ ಶ್ರೀಮದಾಚಾರ್ಯರು, ನಡುವೆ ಟೀಕಾಕೃತ್ಪಾದ ಮಧ್ಯಗಾಂ, ಟೀಕಾಚಾರ್ಯರಂಥವರು ನಡುವಿದ್ದಾರೆ. ಈ ಎಲ್ಲ ಗುರು ಪರಂಪರೆಗೆ ನಮಸ್ಕಾರ ಮಾಡಬೇಕು ಅಂತ ಒಂದು ಶ್ಲೋಕ. ಈ ಕಳೆದ 2-4 ದಿವಸದಿಂದೆಲ್ಲ ಗುರುಗಳ ಬಗ್ಗೆ ಕೇಳ್ತಾ ಬಂದಿದ್ದೀವಿ. ಇವತ್ತು ಸತ್ಯ ಬೋಧ ಸ್ವಾಮಿಗಳ ಆರಾಧನೆ ಸವಣೂರಿನಲ್ಲಿ. ಇವತ್ತು ಫಾಲ್ಗುಣ ಕೃಷ್ಣ ಮಾಸದ ಪ್ರತಿಪತ್ತು ಗುರುವಾರ ಸತ್ಯಬೋಧ ಸ್ವಾಮಿಗಳ ಆರಾಧನೆ ಸವಣೂರಿನಲ್ಲಿ.
ಅವರನ್ನು ಕುರಿತಾಗಿರುವಂಥ ಒಂದು ಶ್ಲೋಕ ಹೀಗೆ: ನೈವೇದ್ಯಗ ವಿಷಂ ರಾಮೇ ವೀಕ್ಷ ತದ್ಭುಕ್ತಿಮಾನ್ ಗುರುಹು ಯೋ ಅದರ್ಶಯ ದ್ರವ್ಯಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೆ. ಸ್ವಾಮಿಗಳಿಗೆ ವಿರೋಧಿಗಳು ಬಹಳ ಯಾವತ್ತೂ ಕಾಲಕ್ಕೂ. ಯಾರೋ ನೈವೇದ್ಯಕ್ಕೆ ವಿಷ ಹಾಕಿಬಿಟ್ಟಿದ್ರು, ಆಗ ಸ್ವಾಮಿಗಳು ಖಲಾಸ ಆಗಲಿ ಇವತ್ತು ಅಂತೇಳಿ. ಆಗ ಈ ಸ್ವಾಮಿಗಳು ರಾಮನಿಗೆ ಆ ದೇವರ ನೈವೇದ್ಯ ಮಾಡಿದರು. ಆ ನೈವೇದ್ಯದಲ್ಲಿರುವಂಥ ವಿಷ ಅವರ ಪಟ್ಟದ ದೇವರಾದ ರಾಮನ ಕಂಠದಲ್ಲಿ ನೀಲ ರೂಪದಿಂದ ಕಾಣಿಸ್ತು. ಅವ್ರಿಗೆ ಗೊತ್ತಾಯ್ತು ಇದು ವಿಷ ಇದೆ ಅಂತಲ್ಲಿ. ಮುಂದೆ ಏನು ಮಾಡಿದರು, ಅದನ್ನು ತಿಂದು ಜೀರ್ಣಿಸ್ಕೊಂಡ್ರು. ರಾಮದೇವರು ತಿಂದಿದ್ದಾದ್ಮೇಲೆ ನಾನು ತಿಂದೇ ಬಿಡ್ತೇನೆ, ಸತ್ತೆ ರಾಮನ ಇಚ್ಛೆ ಅಂತ ತಿಂದು ಅದನ್ನು ಜೀರ್ಣಿಸ್ಕೊಂಡವರು ಅಂತ ಅವ್ರ ಬಗ್ಗೆ ಕೇಳ್ತೀವಿ. ಇನ್ನೂ ಅನೇಕ ಮಹಿಮೆಗಳಿವೆ, ಸುಮ್ಮನೆ ಒಂದನ್ನು ಹೇಳಿದೆ. ಆ ಸತ್ಯಬೋಧರ ವೃಂದಾವನ ಸವಣೂರಿನಲ್ಲಿದೆ, ಅವರ ಆರಾಧನೆ ಇವತ್ತು. ನಾಳೆ ಸುಧೀಂದ್ರ ತೀರ್ಥರು ಅಂತ ನವವೃಂದಾವನದಲ್ಲಿದೆ, ಅವರ ಆರಾಧನೆ ನಾಳೆ. ಅದು ನಾಳಿನ ಶುಕ್ರವಾರ ದಿವಸ, ಫಾಲ್ಗುಣ ಕೃಷ್ಣ ದ್ವಿತೀಯ ದಿವಸ. ನಾಡ್ದು ವಾದಿರಾಡಿ ಸ್ವಾಮಿಗಳ ಆರಾಧನೆ, ಫಾಲ್ಗುಣ ಕೃಷ್ಣ ತೃತೀಯ. ಅದಾದಮೇಲೆ ಫಾಲ್ಗುಣ ಕೃಷ್ಣ ಚತುರ್ಥಿ ದಿವಸ ವ್ಯಾಸರಾಜ ಸ್ವಾಮಿಗಳ ಆರಾಧನೆ. ಅಂತೂ ಒಂದು ಕಡೆ ರಾಯರ ಮಠ, ಒಂದು ಕಡೆ ಉತ್ತರಾದ ಮಠ, ಒಂದು ಕಡೆ ವ್ಯಾಸರಾಜ ಮಠ, ಎಲ್ಲ ಮಠಗಳ ಆರಾಧನೆ ಇದು ನಮಗಲ್ಲಿ ಕಾಣಿಸ್ತು. ಮುಂದೆ ಇದೇ ಪಕ್ಷದಲ್ಲಿ ಸತ್ಯ ಸಂತುಷ್ಟ ತೀರ್ಥರದು, ಸುಯತೀಂದ್ರ ತೀರ್ಥರದು ಇವ್ರದೆಲ್ಲ ಆರಾಧನೆ ಬರೋದಿದೆ. ಈ ಹಿಂದಿನ ಪಕ್ಷದಲ್ಲಿ ಸತ್ಯವ್ರತ ತೀರ್ಥರ ಆರಾಧನೆ ಇತ್ತು. ಅದರ ಹಿಂದಿನ ಪಕ್ಷದಲ್ಲಿ ವಿಷ್ಣು ತೀರ್ಥರ ಆರಾಧನೆ ಇತ್ತು. ಅಡವಿ ಆಚಾರ್ಯರು ಅಂತ, ಅವರು ಬಹಳ ಖ್ಯಾತರಾದಂಥ ಸನ್ಯಾಸಿಗಳೇ. ಮಧ್ವನವಮಿ ಅದಕ್ಕಿಂತ ಹಿಂದಿನ ಪಕ್ಷದಲ್ಲಿತ್ತು. ಸತ್ಯಜ್ಞಾನ ತೀರ್ಥರ ಆರಾಧನೆ ಇತ್ತು. ಇವನ್ನೆಲ್ಲ ನಾವಲ್ಲಿ ನೋಡಿದ್ದೀವಿ. ಪೇಜಾವರ ಸ್ವಾಮಿಗಳಿಗೆ ಮತ್ತೊಬ್ಬರು ಶಿಷ್ಯರು ಅಂದರೆ ಬನ್ನಂಜೆ ರಾಘವೇಂದ್ರ ತೀರ್ಥರು. ನೀವೆಲ್ಲ ಅವ್ರನ್ನೂ ಇಲ್ಲೇ ನೋಡಿದ್ದೀರಿ, ಇಲ್ಲೇ ಘಟಪ್ರಭಾದಲ್ಲೇ. ಇಲ್ಲಿ ಬಂದು ಶನಿಯ ದೀಪಾರಾಧನೆ ಮೊದಲಾದವು ಮಾಡಿದವರು. ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಸಮಾಜದಲ್ಲಿ ಜಾಗೃತಿ ಮಾಡಿದವರು. ಈಗ ಪೇಜಾವರ ಸ್ವಾಮಿಗಳ ಜೊತೆಗೇನೆ ಅಲ್ಲೇ ಪರ್ಯಾಯ ಕಾಲದಲ್ಲಿ ಸ್ವಾಮಿಗಳ ಜೊತೆ ಎದ್ದುಬಿಟ್ಟಿದ್ದಾರೆ. ಬನ್ನಂಜೆ ರಾಘವೇಂದ್ರ ತೀರ್ಥರು ಅಂತ ಅವರ ಹೆಸರು. ಹೀಗೆ ಇವರೆಲ್ಲ ಸ್ವಾಮಿಗಳು, ಇವರೆಲ್ಲ ಎಂಥವರು ಅಂತಂದರೆ, ಈಗ ನಾವು ನೋಡಬೇಕು. ಇದನ್ನೆಲ್ಲ ನೋಡಿ ಆದಮೇಲೆ ವಿಶ್ವನಾಥನ ಸ್ವಾಮಿಗಳು ಇತ್ಯಾದಿ ಎಲ್ಲ ಸ್ವಾಮಿಗಳ ಬಗ್ಗೆ ನೋಡಿ ಆಯಿತು. ಮೋಕ್ಷಶಾಸ್ತ್ರಾಮೃತಾಂಬೋಧಿ ಸೇವೆಯ ನಿತ್ಯ ನಿರ್ವೃತಾ ಚಕ್ರಿ ಚಾರು ತರಾರ್ಚಾಸು ಚಕ್ರಿಣ ಚರಣಾರ್ಚಕಾ. ಮೋಕ್ಷಶಾಸ್ತ್ರವನ್ನು ಕೊಡುವಂಥ ಶಾಸ್ತ್ರದಲ್ಲಿ, ಮೋಕ್ಷವನ್ನು ಕೊಡುವ ಶಾಸ್ತ್ರದಲ್ಲಿ ನಿತ್ಯ ಮುಳುಗೆದ್ದು ವಿರಕ್ತರಾದವರು, ಭಗವಂತನ ಶಾಲಗ್ರಾಮ ಮೊದಲಾದ ಪ್ರತಿಮೆಗಳನ್ನು, ಮತ್ತು ಕಾಳಿಯ ಮರ್ದನ, ನರಸಿಂಹ, ವರಾಹ, ವಿಠ್ಠಲ ಮೊದಲಾದ ಅನೇಕ ಪ್ರತಿಮೆಗಳನ್ನು ಪೂಜೆ ಮಾಡ್ತಾ ಬಂದವರು. ಅದನ್ನೆಲ್ಲ ಇಲ್ಲಿ ಉದಾಹರಣೆ ಕೊಡ್ತಾರೆ. ಸಂಪ್ರದಾಯದಲ್ಲಿ ಒಂದು ಶ್ಲೋಕ: ರಘುಪೌ ಕಾಳಿಯ ಮಥನವು ಸುವಿಠ್ಠಲವು ಸೂಕರಂ ನೃಸಿಂಹಂ ಚ ಅನ್ಯಂ ವಿಠ್ಠಲ ಮಗಣಿತ ಮತಿ ಶಿಷ್ಯೈ ಪೂಜಿತವಾನ್ ನಮಾಮಿ ಸದಾ. ರಘುಪೌ ಇಬ್ಬರು ರಾಮದೇವರು, ಒಂದು ರಾಮದೇವರು ಫಲಿಮಾರ ಮಠದಲ್ಲಿ, ಮತ್ತೊಂದು ರಾಮದೇವರು ಪದ್ಮನಾಭ ತೀರ್ಥರ ಕಡೆಗೆ. ಕಾಳಿಯ ಮಥನ, ಚತುರ್ಭುಜ ಕಾಳಿಯ ಮಥನ ಮತ್ತು ದ್ವಿಭುಜ ಕಾಳಿಯ ಮಥನ ಅದಮಾರ ಮಠ ಮತ್ತು ಇನ್ನು ಬೇರೆ ಬೇರೆ ಮಠದಲ್ಲಿ. ಅದು ನಿನ್ನೆ ಮೊನ್ನೆ ಹೇಳಿದ್ದೇನೆ ನಾನು. ಈ 3 ಜನ ವಿಠ್ಠಲರು, ಶಿರೂರು ಮಠ ಮತ್ತು ಪೇಜಾವರ ಮಠ, ಮತ್ತೊಂದು ಯಾವುದೋ ಮಠದಲ್ಲಿ ಅಲ್ಲಿ ವಿಠ್ಠಲ ದೇವರು. ಸೂಕರ ಅಂದರೆ ವರಾಹ, ಅವನು ಸೋದೆ ಮಠದಲ್ಲಿ. ನರಸಿಂಹ ಕಾಣಿವರ ಮಠದಲ್ಲಿ. ಹೀಗೆ ನಾನಾ ಥರದ ದೇವರುಗಳನ್ನು ಅವರು ಪೂಜೆ ಮಾಡ್ತಾ ಬಂದರು. ಅದನ್ನೆಲ್ಲ ಕೆಲವು ಸರಿ ಹಿಂದೆ ಹೇಳಿದ್ದೆ, ಸುಮ್ಮನೆ ಈಗ ಮತ್ತೊಂದು ಸರಿ ನೆನಪು ಮಾಡ್ಕೊಳ್ಬೇಕು. ಕೃಷ್ಣ, ರಾಮ, ನರಸಿಂಹ, ವರಾಹ ಇಷ್ಟೇ ಪ್ರತಿಮೆಗಳನ್ನು ಆಚಾರ್ಯರು ತಮ್ಮ ಶಿಷ್ಯರಿಗೆ ಪೂಜೆಗೆ ಅಂತ ಕೊಟ್ಟರು. ಕೃಷ್ಣ ಅಕಾರದಿಂದ ವಾಚ್ಯ, ಉಕಾರದಿಂದ ರಾಮವಾಚ್ಯ, ಮಕಾರದಿಂದ ನರಸಿಂಹ ವಾಚ್ಯ, ನಾದದಿಂದ ವರಾಹ ವಾಚ್ಯ. ಅಕಾರ, ಉಕಾರ, ಮಕಾರ, ನಾದ ಇವಿಷ್ಟು ಓಂಕಾರದ 4 ಪ್ರಾಥಮಿಕ ಅವಯವಗಳು. ಮುಂದೆ ಬಿಂದು, ನಾದ, ಕಲಾ, ಶಾಂತ, ಅತಿಶಾಂತ ಅವು ಬೇರೆ. ಆರಂಭದ 4 ಅವಯವಗಳಾದಂಥ ಅ, ಉ, ಮ, ನಾದ ಇವುಗಳಿಂದ ವಾಚ್ಯವಾದಂಥ ಭಗವಂತನ ರೂಪಗಳು. ಇವನ್ನು ತಮ್ಮ ಶಿಷ್ಯರಿಗೆ ಆಚಾರ್ಯರು ಪೂಜೆಗಾಗಿ ಕೊಟ್ಟರು. ಮತ್ತು ಕೃಷ್ಣನನ್ನೇ ಆ ಉಡುಪಿಯಲ್ಲಿ ಸ್ಥಾಪನೆ ಮಾಡಿದರು. ಮಧ್ವ ಪ್ರಶಿಷ್ಯ ಬಹವೋ ಶಿಷ್ಯ ಯೇಷಾಂ ಮುಹುಸ್ತಥ ಅಲಂಚಕ್ರು ರಳಂ ಪೃಥ್ವೀಂ.
ಸರ್ವೇ ಸದ್ಗುಣಭೂಷಣಾ, ಮಧ್ವರ ಶಿಷ್ಯರು, ಅವರ ಶಿಷ್ಯರು, ನೀ ದೊಡ್ಡ ಪಡೆ ಇದು, ಇವರೆಲ್ಲ ಸದ್ಗುಣಭೂಷಣರಾದವರು, ಪೃಥ್ವಿಗೆ ಅಲಂಕಾರಪ್ರಾಯರಾದವರು ಅಂತ ನಾರಾಯಣ ಪಂಡಿತರು ಅವ್ರನ್ನ ವರ್ಣನೆ ಮಾಡ್ತಾರೆ. ಪ್ರತಿಯೊಂದು ಪಕ್ಷದಲ್ಲಿಯೂ ಕೂಡ ಒಬ್ಬರದಲ್ಲ ಒಬ್ಬರದ ಆರಾಧನೆ ಇದ್ದೇ ಇರ್ತದೆ. ಯಾರ್ಯಾರು ನೋಡಿದರೆ ಈ ಹಿಂದಿನ ಪಕ್ಷಗಳಲ್ಲಿ ವಿದ್ಯಾಧೀಶ ತೀರ್ಥರದು, ಸತ್ಯಾಭಿಜ್ಞ ತೀರ್ಥರದು, ನರಹರಿ ತೀರ್ಥರದು, ಹೀಗೆ ಅನೇಕ ಜನರ ಆರಾಧನೆಗಳು ಕಳೆದು ಹೋಗಿವೆ. ಸದಾ ಸಕಲ ಸತ್ಯಾಸ್ತ್ರ ವ್ಯಾಖ್ಯಾ ಸೌಖ್ಯಾಮೃತಿಗಾಬ್ಧಿಗಾಹ. ಸತ್ಯಾಸ್ತ್ರವೆಂಬ ಈ ಸಮುದ್ರ ಏನಿದೆ ಅದರ ವ್ಯಾಖ್ಯಾನವನ್ನು ನಿತ್ಯ ಮಾಡ್ತಾ ಇದ್ದವರು, ಎಂದು ಯಾರೂ ಸುಮ್ಮನೆ ಕೂತವರಲ್ಲ. ದುರ್ವಾದ ಕಾಂಡ ಖಂಡನ ಮಂಡನಾಹ, ಎಲ್ಲ ದುರ್ವಾದಿಗಳನ್ನು ತರದು ಒಗೆದವರು. ಭೂರಿ ಭಕ್ತಿ ಬರಾಹ, ಕೆಲವರು ಗೃಹಸ್ಥ ಶಿಷ್ಯರು ಇದ್ದರು, ಕೆಲವರು ಸನ್ಯಾಸಿ ಶಿಷ್ಯರಿದ್ದರು. ಕೆಲವರಲ್ಲಿ ಭಕ್ತಿಯೇ ಪ್ರಧಾನ, ಜ್ಞಾನದ ಕಾರ್ಯ ಹೆಚ್ಚು ಮಾಡ್ತಿರಲಿಲ್ಲ. ಕೇಚಿದೇ ಸ್ವಲ್ಪ ಶ್ರುತ ಸಂಪದ, ಹೆಚ್ಚು ಶ್ರವಣ ಮಾಡಿದವರು, ಅಧ್ಯಯನ ಮಾಡಿದವರು ಅಲ್ಲ ಕೆಲವರು, ಆದರೂ ಅವರಲ್ಲಿ ಭಕ್ತಿ ದೊಡ್ಡದು. ಅತ್ಯಲ್ಪ ಬೋಧ ಅಪರೆ, ಓದಿದ್ದು ಕಡಿಮೆ, ಬಹುಶ್ರುತ ಮಹಾಗುಣ, ಓದಿದ್ದು ಬಹಳ, ಆದರೆ ಜ್ಞಾನ ಕಡಿಮೆ ಆದರೂ ಕೂಡ ಶ್ರವಣ ಹೆಚ್ಚು ಮಾಡಿದರು, ಭಕ್ತಿ ಹೆಚ್ಚು ಮಾಡಿದರು. ಬಹವೋ ಗೃಹಿಣೋಪ್ಯಸ್ಮಾತ್ ಸಮಗ್ರಾನುಗ್ರಹಂ ಯಯುಹು, ಬರೀ ಇವರು ಮಾತ್ರ ಅಲ್ಲ, ಅನೇಕ ಜನ ಗೃಹಸ್ಥರು ಕೂಡ ಆಚಾರ್ಯರ ಸೇವೆ ಮಾಡಿದ್ರು, ಆಚಾರ್ಯರ ಪೂರ್ಣಾನುಗ್ರಹಕ್ಕೆ ಪಾತ್ರರಾದವರು. ಅದರಲ್ಲಿ ಆ ಗೃಹಸ್ಥರಲ್ಲಿ ಖ್ಯಾತವಾದ ಹೆಸರುಗಳು ಅಂದರೆ ತ್ರಿವಿಕ್ರಮ ಪಂಡಿತರು ಮತ್ತು ಇಬ್ಬರು ಶಂಕರ ಪಂಡಿತರು. ಆ ಇಬ್ಬರು ಶಂಕರ ಪಂಡಿತರು ಯಾರು ಅಂತ ಅನ್ನೋದು ಇವತ್ತಿಗೂ ನಮಗೆ ಗೊತ್ತಾಗಿಲ್ಲ. ತ್ರಿವಿಕ್ರಮ ಪಂಡಿತರು ಒಬ್ಬರು, ಅವರ ಸಹೋದರ ಒಬ್ಬರು ಆಚಾರ್ಯರ ಗ್ರಂಥಪಾಲಕರಾಗಿದ್ದವರು. ಮೂರನೇ ಶಂಕರಾಚಾರ್ಯ ಯಾರು? ಸ್ವಯಂ ನಾರಾಯಣ ಪಂಡಿತರು ಹೇಳೋದಿಲ್ಲ. ದೀಪ್ರಾ ಯತ್ರಾಗ್ನಯೈವ ತ್ರಯೋ ಲಿಕುಚ ಶೇಖರಾಹ, ಬೆಜತ್ತಾಯ ವಂಶದ ಮುಕುಟಮಣಿಗಳು 3 ಜನ. ಅಷ್ಟು ಹೇಳಿಯೂ ಕೂಡ ನಾರಾಯಣ ಪಂಡಿತರ ಮೂರನೇವ್ರು ಯಾರು ಅಂತ ಹೇಳೋದಿಲ್ಲ. ವಿಚಿತ್ರವಾದ ಅಭ್ಯಾಸ ನಾರಾಯಣ ಪಂಡಿತರದು. ಎಲ್ಲವನ್ನೂ ಎಲ್ಲ ವಿವರಗಳನ್ನು ಸರಿಯಾಗಿ ಹೇಳಲಿಲ್ಲ. ಇವರೆಲ್ಲ ಎಂಥವ್ರು ಅಂದರೆ ಈ ಗೃಹಸ್ಥರು ಮಾಧ್ವಂ ನಿಯೋಗಂ ಯೇ ಪ್ರಾಯೋ ನಾಟ್ಯಜನ್ ವಿದುಷಾಂಬುರಾಹ, ದೊಡ್ಡ ಪಂಡಿತರು. ಆಚಾರ್ಯರು ಹೇಳಿಕೊಟ್ಟ ದಾರಿಯನ್ನು ಸ್ವಲ್ಪವೂ ಬಿಟ್ಟವರಲ್ಲ. ಯಾವತ್ತೂ ಶಿಷ್ಯರು ಅನ್ನೋ ಹೊಲದಲ್ಲಿ ವಿದ್ಯೆಯ ಬೀಜವನ್ನು ಬಿತ್ತುತ್ತಾ ಇದ್ದವರು. ಬರೀ ಇವರು ಮಾತ್ರ ಅಲ್ಲ, ಇನ್ನೂ ಎಷ್ಟೋ ಜನ ಗೃಹಸ್ಥರಿಗೆಲ್ಲ ಆಚಾರ್ಯರು ನಾನಾ ಥರದ ಪ್ರತಿಮೆಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಇವತ್ತು ಆ ಪ್ರತಿಮೆಯನ್ನು ಉಳಿಸ್ಕೊಂಡಿದ್ದವ್ರೆ. ಈ ತ್ರಿವಿಕ್ರಮ ಪಂಡಿತರಿಗೆ ಆಚಾರ್ಯರು ಶ್ರೀವತ್ಸ ಅನ್ನೋ ಒಂದು ಪ್ರತಿಮೆಯನ್ನು ಕೊಟ್ಟಿದ್ದರು. ಅದು ಅವರ ವಂಶದಲ್ಲಿ ಇವತ್ತು ಕೂಡ ಇದೆ. ಮತ್ತೆ ಇವರು ಮಾತ್ರ ಅಲ್ಲ, ಗ್ರಾಮಣಾಗ್ರಣ್ಯ ಪ್ರಾಪುಃ ಪೂರ್ಣೇಕ್ಷ ಶಿಷ್ಯತಾಂ. ಹಿಂದೆ ಆಚಾರ್ಯ ಗ್ರಂಥಗಳು ಕಳವಾಗಿದ್ದು 12ನೇ ಸರ್ಗದಲ್ಲಿ ವರ್ಣನೆ ಬಂದಿತ್ತಲ್ಲ, ಅವರು ಕೆಲವರು ಆವಾಗ ಆಚಾರ್ಯರ ವಿರೋಧಿಗಳಾಗಿದ್ದರು. ಈಗ ಬದಲಾದ ಪರಿಸ್ಥಿತಿಯಲ್ಲಿ ತ್ರಿವಿಕ್ರಮ ಪಂಡಿತರು, ಅವರ ಶಿಷ್ಯ ಜಯಸಿಂಹರಾಜ ಎಲ್ಲರೂ ಆಚಾರ್ಯ ಶಿಷ್ಯರಾದಮೇಲೆ ಗ್ರಾಮದ ಮುಖ್ಯಸ್ಥರು, ಅವರಿಗೆಲ್ಲ ಕೆಲವರು ಬ್ರಹ್ಮಕ್ಷತ್ರಿಯರು ಅಂತ ಕರೀತಾರೆ. ಬ್ರಾಹ್ಮಣ ಕ್ಷತ್ರಿಯರು, ಹುಟ್ಟ ಬ್ರಾಹ್ಮಣರು. ಆದರೆ ಕ್ಷತ್ರಿಯ ರೀತಿಯಾಗಿ ಈ ಕುಲಕರ್ಣಿಕೆ, ಶಾನುಭೋಗಿಕೆ ಮೊದಲಾದ ಕೆಲಸಗಳನ್ನು ಆ ಭಾಗದಲ್ಲಿ ಮಾಡ್ತಿದ್ದವರು. ಆದ್ದರಿಂದ ಅಧ್ಯಯನ ಮೊದಲಾದವುಗಳನ್ನು ಮಾಡಿದವರಲ್ಲ ಅವರು ಹೆಚ್ಚು. ಬ್ರಾಹ್ಮಣರ ಆಚಾರ ವಿಚಾರ ಅಷ್ಟೇ. ವೃತ್ತಿಯೆಲ್ಲ ಆಡಳಿತ, ಗ್ರಾಮದ ಮೇಲ್ವಿಚಾರಣೆ ಅದನ್ನು ಮಾಡ್ತಿದ್ದವರು. ಯೇಷಾಂ ಸದ್ಗುಪ್ತಿ ಮಾತ್ರೇನ ಭವೇತ್ ಕಿಲ ಪರಂಪದಂ. ಅವರೆಲ್ಲ ಸ್ವಯಂ ಶಾಸ್ತ್ರ ಪ್ರವಚನ ಪಾಠ ಉಪನ್ಯಾಸ ಮಾಡ್ತಿದ್ದವರಲ್ಲ, ಅದು ಮಾಡುವವರಿಗೆ ರಕ್ಷಣೆ ಕೊಡುವವರು. ಆದ್ದರಿಂದ ಅವರಿಗೂ ಸದ್ಗತಿಯೇ. ಎಲ್ಲರದು ಅಧಿಕಾರ ಒಂದೇ ಥರ ಅಲ್ಲ, ಒಬ್ಬೊಬ್ರದೊಂದೊಂದು ಅಧಿಕಾರ. ಕೆಲವರು ಪಾಠ ಕೇಳೋರು ಮಾತ್ರ, ಇನ್ನೊಬ್ರಿಗೆ ಹೇಳೋರಲ್ಲ. ಕೆಲವರು ಪಾಠವನ್ನು ಪಾಠ ಕೇಳಿ ಮತ್ತೊಬ್ರಿಗೆ ಹೇಳುವವರು, ಕೆಲವರು ಅದಕ್ಕೆ ಬೇಕಾದ ಅನುಕೂಲ ಮಾಡಿಕೊಡೋರು. ಹೀಗೆ ನಾನಾ ಥರದ ಅಧಿಕಾರ ವರ್ಗ ಸಮಾಜದಲ್ಲಿದೆ. ಅವರೆಲ್ಲ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಿದ್ರು. ಇದನ್ನೆಲ್ಲ ಭಗವಾನ್ ಪರಶುರಾಮನೇ ತವಳವ ಮಂಡಲದಲ್ಲಿರುವಂಥ ಈ ಸಜ್ಜನರ ರಕ್ಷಣೆಗಾಗಿ, ಅಲ್ಲ ಭಾರ್ಗವ ಪರಶುರಾಮ ಕ್ಷೇತ್ರ ಅಲ್ಲ ಅದೆಲ್ಲ, ಸಜ್ಜನರ ರಕ್ಷಣೆಗಾಗಿ ಕೆಲವರನ್ನು ಆತನೇ ನೇಮಿಸಿದ್ದ ಅಂತ ಕೇಳ್ತೇವೆ. ಮುಂದೆ ಆಚಾರ್ಯರು ಅವರವರ ಅಧಿಕಾರಗಳನ್ನು ಮತ್ತಷ್ಟು ಊರ್ಜಿತಗೊಳಿಸಿದರು. ಆ ಕೆಲಸಗಳನ್ನು ಅವರು ನಿಷ್ಠೆಯಿಂದ ಮಾಡುವಂತೆ ಮಾಡಿದರು. ಅನಂತಾಸನ ದೇವರು ಏನಿದ್ದಾರಲ್ಲ, ಅದು ಮೊನ್ನೆ ಹೇಳಿದ್ದೆ ನಾನು. ಉಡುಪಿಯಲ್ಲಿ ಅನಂತಾಸನ ದೇವರು ಲಿಂಗ ರೂಪದಲ್ಲಿದೆ. ಆ ಲಿಂಗ ರೂಪದಲ್ಲಿರುವಂಥ ಅನಂತಾಸನ ಅಂದರೆ ಪರಶುರಾಮನೇ ರಾಮಭೋಜ ಅನ್ನುವ ರಾಜನಿಗೊಬ್ಬನಿಗೆ ಒಲಿದು, ಅದನ್ನೆಲ್ಲ ಮೊದಲು ಹೇಳಿದ್ದೆ.
ರಾಜನಿಗೆ ಒಲಿದು ನಾನು ಲಿಂಗ ರೂಪದಲ್ಲಿ ಇಲ್ಲಿ ಬರ್ತೀನಿ ಅಂತ ಹೇಳಿದ್ದು. ಹೇಳಿ ಅಲ್ಲಿ ಸನ್ನಿಹಿತನಾದಂಥ ಪರಶುರಾಮ ಆತ ಬರೇ ಪರಶುರಾಮ ತುಳು ನಾಡಿಗೆ ಮತ್ತು ಉಡುಪಿ ಕ್ಷೇತ್ರಕ್ಕೆ ಮಾತ್ರ ಅಧಿದೇವತೆ ಅಲ್ಲ, ಸಕಲ ಈ ಪರಶುರಾಮ ಕ್ಷೇತ್ರಕ್ಕೂ ಕೂಡ ಅಧಿಪತಿ. ಅವನದು ಒಂದು ದೇವಾಲಯ ಇಲ್ಲಿ ನಾವು ಅನಂತಾಸನ ದೇವಾಲಯ ರೂಪದಲ್ಲಿ ನೋಡ್ತೇವೆ. ಇತ್ತೀಚೆಗೆ ಅಷ್ಟಮಂಗಲ ಪ್ರಶ್ನೆ ಮೊದಲಾದದ್ದೆಲ್ಲ ಅಲ್ಲಿ ಆದಾಗ ಇದು ಪರಶುರಾಮನ ವಿಷ್ಣುವಿನ ದೇವಾಲಯ ಅನ್ನುವಂಥ ಒಂದು ಸಂಗತಿ ಬೆಳಕಿಗೆ ಬಂತು. ಅದಕ್ಕಿಂತ ಮುಂಚೆ ಹೆಚ್ಚು ಜನರಿಗೆ ಅದೆಲ್ಲ ಗೊತ್ತಿರಲಿಲ್ಲ. ಅದಲ್ಲದೆ ಮತ್ತೊಂದು ದೇವಾಲಯ ಪರಶುರಾಮನ ದೇವಾಲಯವೇ ಅಲ್ಲಿ ಉಡುಪಿ ಸಮೀಪದಲ್ಲಿದೆ, ಕಾಲಕಾಮ ಪರಶುರಾಮ ಅಂತ. ಕಾಲಕಾಮ ಪರಶುರಾಮ ದೇವಾಲಯ ಅಂತೇಳಿ ಎಡಪಾಡಿ ಅಂತ ಊರಿದೆ, ಕಾರ್ಕಳದ ಸಮೀಪ ಅದಿದೆ. ನಾನು ದೇವಾಲಯ ನೋಡಿಲ್ಲ, ಈ ದೂರದರ್ಶನದಲ್ಲಿ ಒಂದ್ಸರಿ ಅದನ್ನು ನೋಡಿದ್ದೆ, ಅದನ್ನು ಬರೆದಿಟ್ಕೊಂಡಿದ್ದೆ, ಯಾವಾಗಾದ್ರೂ ಹೇಳೋ ಪ್ರಸಂಗ ಬಂದರೆ ಇರಲಿ ಅಂತೇಳಿ. ಕಾಲಕಾಮ, ಕಾಲ ಅಂದರೆ ಜಗತ್ತಿನ ಸಂಹಾರ, ಅದನ್ನು ಅಪೇಕ್ಷೆ ಪಟ್ಟಂತಹ ಪರಶುರಾಮ. ಅದು 2 ಭುಜದ ಪರಶುರಾಮ, ಅದು ಕೈಯಲ್ಲಿ ಕೊಡಲೆ ಮಾತ್ರ ಇದೆ ಅಂತ ಅದು ಕೂಡ ಒಂದು ಪ್ರಾಚೀನ ದೇವಾಲಯವೇ ಇದ್ದಿರಬೇಕು. ಈ 2 ಕಡೆ ಪರಶುರಾಮನ ದೇವಾಲಯ ಕಾಣಿಸ್ತದೆ. ಇದು ಲಿಂಗ ರೂಪದಲ್ಲಿದೆ, ಅಲ್ಲಿ ಪರಶುರಾಮ ಮೂರ್ತ ರೂಪದಿಂದಲೇ ಇದ್ದಾನೆ. ಹೀಗೆ ಅನಂತಾಸನ ದೇವರಿಗೆ ನಮಸ್ಕಾರ ಮಾಡುವಾಗ ಪರಶುರಾಮ ಅನ್ನುವಂಥ ಸನ್ನಿಧಾನ ಇರಬೇಕು. ಶುಶ್ರೂಷಾ ಪಕ್ಷಪಾತಾದ್ಯೈ ಕೇಭ್ಯಶ್ಚಿತ್ ಕೇವಲಂ ದದೌ ರಾಮಪ್ರಿಯೋ ರಾಮಯವ ಸ್ವಾಂಗತಿಂ ಯೋಗಿ ದುರ್ಲಭಾಂ. ಆಚಾರ್ಯರ ಸೇವೆಯನ್ನು ಕೆಲವರು ಶಾಸ್ತ್ರ ಶ್ರವಣ ಮಾಡಿ, ಶಾಸ್ತ್ರ ವ್ಯಾಖ್ಯಾನ ಮಾಡಿ, ಇನ್ನೊಬ್ಬರಿಗೆ ಪ್ರವಚನ ಮಾಡಿ, ಗ್ರಂಥಗಳನ್ನು ರಚನೆ ಮಾಡಿ ಆಚಾರ್ಯನ ತೃಪ್ತಿಗೊಳಿಸಿದರು. ಕೆಲವರಿಗೂ ಆಸಕ್ತಿ ಇರಲಿಲ್ಲ. ಆಚಾರ್ಯರ ಎಡಬಲ ಸೇವೆ, ಅವ್ರಿಗೆ ಮಡಿ ಮೆರುಗಿಗೆ ವ್ಯವಸ್ಥೆ ಮಾಡಿಕೊಡೋದು, ಅಡುಗೆ ಮಾಡಿಕೊಡೋದು, ಈ ಕೆಲಸವನ್ನೇ ಕೆಲವರು ಮಾಡಿದರು, ಶುಶ್ರೂಷೆ. ಆದರೆ ಅವರಿಗೆ ಆಚಾರ್ಯ ಮಾತಿನ ಬಗ್ಗೆ ಬಹಳ ನಿಷ್ಠೆ. ಅಷ್ಟರಿಂದ ಆಚಾರ್ಯರು ಪ್ರೀತರಾಗಿ ಅವರಿಗೆ ಸದ್ಗತಿ ಕೊಟ್ಟರು. ಹೇಗೆ ಅಂತಂದರೆ, ಹಿಂದೆ ರಾಮ ತಾನು ಮೋಕ್ಷಕ್ಕೆ ಹೋಗುವಾಗ ಯಾರ್ಯಾರು ಮೋಕ್ಷಕ್ಕೆ ಬರ್ತೀರಿ ಬನ್ನಿರಿ ಅಂತ ಹೂಪುಟೆ ಪ್ರಾಣಿಗಳನ್ನೆಲ್ಲ ಕರ್ಕೊಂಡು ಹೋದ್ನಲ್ಲ, ಹಾಗೆ ಎಲ್ಲರಿಗೂ ಆಚಾರ್ಯರು ಸದ್ಗತಿಯನ್ನು ಕೊಟ್ಟರು. ಸದ್ಗತಿಗೆ ಬೇಕಾದಂಥ ಮಾರ್ಗವನ್ನು ತೋರಿಸಿದರು. ಶಿಷ್ಯ ಪ್ರಶಿಷ್ಯಾತಿಶಯ ಈದೃಶ ಯದ್ದಯೋದಯಾತ್ ಕೋನೇಚ್ಛೇತ್ ಸುಲಭಂ ಭಕ್ತ್ಯ ತತ್ಪಾದ ಸುರಪಾದಪಂ. ಆಚಾರ್ಯರ ಶಿಷ್ಯರು, ಪ್ರಶಿಷ್ಯರು, ಅವರ ಶಿಷ್ಯರೇ ಇಷ್ಟು ಖ್ಯಾತಿ ಗಳಿಸಿದವರು. ಇನ್ನು ಇದೆಲ್ಲ ಯಾರ ಅನುಗ್ರಹದಿಂದಾಗಿದ್ದು ಅಂದರೆ ಆಚಾರ್ಯ ಅನುಗ್ರಹದಿಂದಾಗಿದ್ದು. ಹೀಗಿದ್ದ ಪರಿಸ್ಥಿತಿಯಲ್ಲಿ ಆಚಾರ್ಯರ ನೇರ ಅನುಗ್ರಹಕ್ಕೆ, ಆಚಾರ್ಯರ ನೇರ ಪಾದ ಕಮಲವೇ ಸಿಕ್ಕಾಗ ಅದನ್ನು ಯಾರು ಅಪೇಕ್ಷೆ ಪಡೋದಿಲ್ಲ. ಸುರಪಾದ, ಅವರ ಪಾದ ಅಂತಂದರೆ ಕಲ್ಪವೃಕ್ಷ, ಅದನ್ನು ಎಲ್ಲರೂ ಕೂಡ ಅಪೇಕ್ಷೆ ಪಡಲೇಬೇಕು. ಯಾಕೆಂದರೆ ಅವರ ಶಿಷ್ಯರೇ ಇಂಥ ಮಹತ್ವ ಗಳಿಸಿದ್ದಾರೆ. ಇನ್ನು ಆಚಾರ್ಯರ ಸೇವೆಯನ್ನೇ ನೇರವಾಗಿ ಮಾಡಿದರೆ ಏನು ಸಿಗಲಿಕ್ಕಿಲ್ಲ. ಇತ್ತಂ ಸದ್ಭಿರರ್ಚ್ಯೋ ಧರಾಯಾಮ್ ಚಕ್ರೇ ವಾಸಂ ಶೇಷಶಯ್ಯೇ ಶಯಾನೆ. ಚಾತುರ್ಮಾಸ್ಯದ ಕಾಲ, ಆಚಾರ್ಯರು ಕೂಡ 2 ತಿಂಗಳು ಚಾತುರ್ಮಾಸ್ಯವನ್ನೇ ಮಾಡ್ತಿದ್ರು ಅಂತ ಅವ್ರ ಗ್ರಂಥಗಳ ಅವಲೋಕನದಿಂದ, ಈ ಮಧ್ವವಿಜಯದ ಅವಲೋಕನ, ಅದೇನು 2 ತಿಂಗಳ ಕಾಲ ಸನ್ಯಾಸ ಈಗ ಪ್ರಾರಂಭ ಆಗಿದ್ದಲ್ಲ, ಆವಾಗಲೂ ಇತ್ತು ಹಾಗೆ. ಸಜ್ಜನರ ಪೂಜೆಗೊಳಗಾದಂಥ ಆಚಾರ್ಯರು ಶೇಷಶಾಹಿಯಾದ ಪರಮಾತ್ಮ ಮಲಗುವ ತಿಂಗಳಿನಲ್ಲಿ ತಾವು ವಾಸ ಮಾಡಿದರು. ಅದೆಲ್ಲಿ ಅಂತಂದರೆ ಕಣ್ವತೀರ್ಥದಲ್ಲಿ. ಇವತ್ತದ ಕಣ್ವತೀರ್ಥದ ಪ್ರದೇಶ ಪೇಜಾವರ ಮಠದ ಅಧೀನಕ್ಕೆ ಒಳಪಟ್ಟಿದೆ. ಅಲ್ಲಿ ಸಮುದ್ರ ಸಮೀಪದಲ್ಲೇ ಇದೆ. ಕಣ್ವತೀರ್ಥ ಸರೋವರ ಕೂಡ ಇದೆ. ಆ ಸರೋವರದ ಪವಿತ್ರವಾದ ಗಾಳಿ ಬೀಸುವ ಮಠದಲ್ಲಿ ಆಚಾರ್ಯರು ವಾಸ ಮಾಡಿದರು. ಆ ಮಠ ಯಾವುದು ಅಂದರೆ ತಾಂತ್ಯ ಮಠ ಅಂತ ಹೆಸರಾದದ್ದು. ಆ ಮಠದಲ್ಲಿ ಆಚಾರ್ಯರು ಚಾತುರ್ಮಾಸ್ಯಕ್ಕಾಗಿ ತಂಗಿದರು. ಅದಕ್ಕೆ ಏಕವಾಟ ಅಂತ ಸಂಸ್ಕೃತದಲ್ಲಿ ಕರೀತಾರೆ, ತಾಂತ್ಯ ಅಂತ ಅಪಭೃಷ್ಟ ಭಾಷೆಯಲ್ಲಿ, ತುಳು ಭಾಷೆಯಲ್ಲಿ ಅದನ್ನು ಕರೀತಾರೆ. ಆನಂದ ತೀರ್ಥ ಭಗವದ್ ವದನೇಂದು ಬಿಂಬಂ ವಿದ್ಯಾ ಸುಧಾ ವಿತತ ಕಾಂತಿ ಸುಕಾಂತಿಮಂತಂ ಯೈಃ ಪ್ರೈಕ್ಷತಾತ್ರ ಭವತಾಪಶಮಾಯ ಭಕ್ತೈಃ ತದ್ದಾಸ ದಾಸ್ಯಮಪಿ ಕಿಂ ನ ದದಾತಿ ಪುಂಸಃ. ಆನಂದ ತೀರ್ಥರು, ಪೂರ್ಣಪ್ರಜ್ಞರು, ಅವರ ಮುಖಕಮಲವನ್ನು ಕೆಲವು ಜನ ಆ ಕಾಲಕ್ಕೆ ನೋಡಿದ್ರು. ಅದು ಎಂಥ ಮುಖ, ವಿದ್ಯೆ ಅನ್ನುವ ಬೆಳದಿಂಗಳನ್ನು ಬೀರುವ ಮುಖ. ಆ ಮುಖವನ್ನು ನೋಡಿ ಕೆಲವು ಜನ ಧನ್ಯರಾಗಿದ್ದರು ಆ ಕಾಲಕ್ಕೆ. ಅವರ ಆಚಾರ್ಯರ ಶಿಷ್ಯರು ಯಾರಿದ್ದಾರೆ
ಆ ಶಿಷ್ಯರ ದಾಸ್ಯ ಮಾಡಿದ್ರು, ಅವ್ರು ಸ್ವಲ್ಪ ಏನಾದ್ರು ಸೇವಾ ಮಾಡಿದ್ರು, ರಾಯರ ಸೇವೆ, ವಾದರಾಡಿ ಸ್ವಾಮಿಗಳ ಸೇವಾ, ರಘುತ್ತಮರ ಸೇವೆ ಎಲ್ಲ ಸೇವಾ ಮಾಡಿದ್ರು ಏನೇನೋ ಸಿಕ್ಕಿಬಿಡ್ತದೆ. ಇಂಥ ಸಿಗ್ತದೆ ಅಂತಿಲ್ಲ. ಕಿಂ ನದದಾತಿ ಪುಂಸಃ, ಏನು ಸಿಗ್ಲಿಕ್ಕಿಲ್ಲ. ಆಚಾರ್ಯ ಶಿಷ್ಯರ 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 ಸೇವೆ ಮಾಡಿದವರ ಅನುಭವ ಇದೆಲ್ಲ. ಇಂಥ ಸೇವೆ ಮಾಡಿದವರಿಗೆ ಎಲ್ಲ ಏನು ಸಿಗಬೇಕಾದ್ದೆಲ್ಲ ಸಿಗ್ತದೆ ಅಂತಂದಾಗ ಇನ್ನು ಆಚಾರ್ಯರ ಸೇವೆ ಮಾಡಿದ್ರೆ ಏನು ಸಿಗಲಿಕ್ಕಿಲ್ಲ. ಐ ಪ್ರೇಕ್ಷತಾತ್ರ ಭವತಾಪ ಶಮಾಯ ಭಕ್ತೈ, ಭಕ್ತಿ ಜ್ಞಾನ ವೈರಾಗ್ಯಗಳ ಮೂಲಕ ತಾಪ ಶಮನ ಆಗಬೇಕು. ಸಂಸಾರದ ತಾಪ ಅದನ್ನೆಲ್ಲ ಮಾಡುವಂಥ ಸೇವಾ ಅದು. ವಿಶೇಷವಾಗಿ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳನ್ನು ಅಷ್ಟು ಮಾತ್ರ ಹಾಕಿ ನಾವು ತೃಪ್ತರಾಗಬಾರ್ದು. ಅವರ ಶಾಸ್ತ್ರಗಳನ್ನು ಶ್ರವಣ ಮಾಡುವುದರ ಮೂಲಕ, ಅದನ್ನು ಮನನ ಮಾಡುವುದರ ಮೂಲಕ ಅವರು ಸೇವಾ ಮಾಡಬೇಕು. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಏನು ಹೇಳಿದ್ದಾರೆ ಅಂತಂದರೆ, ಹರೇಸ್ತು ಪ್ರತಿಮಾ ಪ್ರಾಜ್ಞಾ ತತ್ರಸ್ಥ ಕೇಶವ ಸ್ವಯಂ ದದಾತಿ ಜ್ಞಾನ ವಿಶೇಷ ಪರಮಾತ್ಮ ಸ್ವಯಂ ವಿಭು. ಇವರೆಲ್ಲ ಏನಿದ್ದಾರಲ್ಲ, ಈಗ ನಾವು ನೋಡುವಂಥ ಸತ್ಯಬೋಧರು, ಸುಧೀಂದ್ರರು, ವಾದಿರಾಜ ಸ್ವಾಮಿಗಳು, ವ್ಯಾಸರಾಜರು, ಪದ್ಮನಾಭ ತೀರ್ಥರು, ರಾಯರು, ಇವತ್ತು ಗುರುವಾರ ನರಹರಿ ತೀರ್ಥರು, ಪದ್ಮನಾಭ ತೀರ್ಥರು, ವಿಷ್ಣು ತೀರ್ಥರು, ಈಗ ಬದುಕಿದ್ದಂಥವ್ರು ಎಲ್ಲರೂ ಕೂಡ ಇವರೆಲ್ಲ ಹರಿಯ ಪ್ರತಿಮೆಗಳು. ಭಗವಂತ ನೇರವಾಗಿ ಜ್ಞಾನ ಕೊಡೋದಿಲ್ಲ. ಅದೆಲ್ಲ ನೇರವಾಗಿ ಜ್ಞಾನ ಕೊಡಬೇಕಾದ್ರೆ ಲಕ್ಷ್ಮಿಗೆ ಮತ್ತು ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟಾನ. ನಮಗೆಲ್ಲ ನೇರವಾಗಿ ಜ್ಞಾನ ತಗೊಳ್ಳುವಂಥ ಶಕ್ತಿ ಇಲ್ಲ. ನಾವು ಈ ಪ್ರತಿಮೆಗಳನ್ನು ಆರಾಧನೆ ಮಾಡಬೇಕು. ಕಲ್ಲಿನ ಲೋಹದ ಪ್ರತಿಮೆಗಳನ್ನು ಆರಾಧನೆ ಮಾಡೋದಕ್ಕಿಂತ ಈ ಜ್ಞಾನಿಗಳನ್ನುವಂಥ ಪ್ರತಿಮೆಗಳನ್ನು ಆರಾಧನೆ ಮಾಡಿದರೆ ಅಲ್ಲಿ ಭಗವಂತ ಇದ್ದು ತತ್ರಸ್ಥ ಕೇಶವ ಸ್ವಯಂ ದದಾತಿ ಜ್ಞಾನಂ, ಅಲ್ಲಿದ್ದು ಜ್ಞಾನವನ್ನು ಕೊಡ್ತಾನೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಉಲ್ಲೇಖ ಮಾಡಿದ ಒಂದು ಮಾತು. ಮತ್ತೆ ಬರೀ ಭಗವಂತಂದಲ್ಲ, ಎಷ್ಟೆಷ್ಟೋ ಜನ ದೇವತೆಗಳು ಕೂಡ ನೀವು ಆ ದೇವತೆಗಳನ್ನು ಉಪಾಸನೆ ಮಾಡಬೇಕು ಅಂತ ಹೋದರೆ ನೇರವಾಗಿ ಅವರು ನಿಮ್ಮ ಉಪಾಸನೆಯನ್ನು ಸ್ವೀಕಾರ ಮಾಡೋದಿಲ್ಲ. ಮಾಡ್ತಾರೆ, ಮಾಡೋದಿಲ್ಲ ಅಂತನೂ ಅಲ್ಲ. ಕೆಲವು ಸರಿ ನಾವು ನಿಮ್ಮ ಸೇವೆಯನ್ನು ಈಗ ಸ್ವೀಕಾರ ಮಾಡೋದಿಲ್ಲ, ನಿಮಗೆ ಕಾಲ ಪಕ್ವ ಆಗಿಲ್ಲ, ನೀವು ಇಂಥ ಗುರುಗಳ ಹತ್ರ ಹೋಗ್ರಿ ಅಂತ ಅಲ್ಲಿ ಕಳಿಸಿಬಿಡ್ತಾರೆ. ಸ್ವಪ್ನದ ಸೂಚನೆ ಮಾಡ್ತಾರೆ. ಕೆಲವು ಸರಿ ನೀವು ಅವ್ರ ಕಡೆ ಹೋಗಬೇಕು ಅಂತ ಹೊರಟು ತಯಾರಾಗಿದ್ದಾಗ ನಿಮಗೇನು ವಿಘ್ನ ಬರುವಂತೆ ಮಾಡಿ ಅಲ್ಲಿ ಆಗಬೇಕಾದ ಕೆಲಸವನ್ನು ಬೇರೆಯವ್ರ ಕಡೆಯಿಂದ ಆಗುವಂತೆ ಮಾಡಿಬಿಡ್ತಾರೆ ಗುರುಗಳ ಮೂಲಕ. ಅದಕ್ಕೆ ಮತ್ತೊಂದು ಭಾಗವತ ತಾತ್ಪರ್ಯದಲ್ಲಿ ಶ್ಲೋಕ ಇದೆ, ಉತ್ತಮ ಅಪಿ ದೇವೇಶಾಹ ಸ್ವಾವರಾನ್ ವಿದುಷೋ ನೃಣಾಂ. ಉತ್ತಮರಾದಂಥ ದೊಡ್ಡ ದೊಡ್ಡ ದೇವತೆಗಳೂ ಕೂಡ ತಮಗಿಂತ ಚಿಕ್ಕವರಾದ ಜ್ಞಾನಿಗಳಾದಂಥ ಸನ್ಯಾಸಿಗಳು, ವೃಂದಾವನಸ್ಥರ ಸನ್ಯಾಸಿಗಳು, ಬದುಕಿದ್ದ ಸನ್ಯಾಸಿಗಳು, ಅವರಾನ್ ತನಗಿಂತ ಚಿಕ್ಕವರು, ಸ್ವಾವರಾನ್ ವಿದುಷೋ ನೃಣಾಂ ಪೂಜಾಯೇ ಸಂಪ್ರಯಚ್ಛಂತಿ. ನೀವು ಅಲ್ಲಿ ಹೋಗಿ ಆ ಸನ್ಯಾಸಿಗಳ ಸೇವಾ ಮಾಡ್ರಿ ಅಂತ ಕಳಿಸಿಬಿಡ್ತಾರೆ. ತೇಷು ಸ್ಥಿತ್, ಯಾಕೆಂದರೆ ಪರೋಕ್ಷತ್ವ ಪ್ರಿಯಾಯತಃ, ದೇವತೆಗಳೆಲ್ಲ ಪರೋಕ್ಷ ಪ್ರಿಯರು. ತಾವು ನೇರವಾಗಿ ಅಲ್ಲಿದ್ದು ತಮ್ಮ ಸನ್ನಿಧಾನ, ತಮ್ಮ ಜಾಗೃತಿಯನ್ನು ತೋರಿಸ್ಕೊಡೋದಿಲ್ಲ. ಅವರು ಕೊಡೋದಿಲ್ಲ ಅಂತಲ್ಲ, ಎಷ್ಟೋ ಕಡೆ ಈ ಅರಮಾವಿ, ಜಾಗನೂರು ಮೊದಲಾದ, ಈ ಯಲಗೂರು ಮೊದಲಾದ ಜಾಗೃತ ಸನ್ನಿಧಾನಗಳು ಇಲ್ಲ ಅಂತಲ್ಲ. ಆದರೆ ನೇರವಾಗಿ ಎಲ್ಲ ಕಡೆ ಅವರು ವ್ಯಕ್ತ ಆಗೋದಿಲ್ಲ ಮತ್ತು ಕೆಲಸ ಮಾಡೋದಿಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ಇಂಥ ಜ್ಞಾನಿಗಳ ಮೂಲಕ ಮಾಡಿಸ್ತಾರೆ ಕೆಲಸಗಳನ್ನು. ಯಾಕೆಂದರೆ ತಾವು ಪರೋಕ್ಷ ಪ್ರಿಯರು, ತಮ್ಮ ಸನ್ನಿಧಾನವನ್ನು ಅವರು ಸುಲಭವಾಗಿ ಸಣ್ಣವರಿಗೆ ವ್ಯಕ್ತ ಮಾಡೋದಿಲ್ಲ. ಸೇವೆ ಮಾಡ್ಲಿಕ್ಕೆ ಬಂದವರು ಕೂಡ ದೊಡ್ಡವರೇ ಆಗಿದ್ದರೆ, ಅವ್ರ ಯೋಗ್ಯತೆ ಪಕ್ವಾಗಿದ್ದರೆ ತಾವೇ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಂದವರ ಮಟ್ಟ ಎಂಥದ್ದು, ದೊರೆಯುವ ಅನುಗ್ರಹನೂ ಅದೇ ಮಟ್ಟದ್ದು. ಪರೋಕ್ಷತ್ವ ಪ್ರಿಯಾಯತಃ ತೇಷು ಸ್ಥಿತ್ವ ಸ್ವಯಂ ಪೂಜಾಂ ಗೃಹಂತ್ಯನುಪಮಾಂ ಸದಾ. ಅವರಲ್ಲೇ ಇದ್ದು ತಾವು ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ಅವ್ರಿಗೆ ಹೋಗೋದಿಲ್ಲ ಅಂತಲ್ಲ, ಕ್ರಮವಾಗಿ ಎಲ್ಲೆಲ್ಲಿ ಹೋಗಬೇಕೋ ಅಲ್ಲೆಲ್ಲ ಪೂಜಾ ಹೋಗ್ತದೆ. ಸ್ವಯಂ ಪೂಜಾಂ ಗೃಹಂತ್ಯನುಪಮಾಂ ಸದಾ. ಭಾಗವತಾಚಾರ್ಯರ ಮತ್ತೊಂದು ಮಾತು, ತಸ್ಮಾತ್ ತೀರ್ಥಾನಿ ನಿತ್ಯಂ ವಿದ್ವತ್ಸು ಸಂಸ್ಥಿತಾ. ಶ್ಲೋಕ ಪೂರ್ಣ ನೆನಪಿಗೆ ಬರ್ತಿಲ್ಲ. ತಸ್ಮಾತ್ ತೀರ್ಥಾನಿ, ಎಲ್ಲ ತೀರ್ಥಗಳು, ಈ ಮತ್ತು ಇನ್ನೊಂದೇನೋ ಇದೆ ಅಲ್ಲಿ, ತೀರ್ಥಗಳು ಮಾತ್ರ ಅಲ್ಲ ಮತ್ತೊಂದೇನೋ, ವಿದ್ವಾಂಸರಲ್ಲಿ ಅದರ ಜ್ಞಾನಿಗಳಲ್ಲಿ ಯಾವತ್ತೂ ಸನ್ನಿಹಿತರಾಗಿರ್ತಾರೆ. ಅವರು ಸೇವಾ ಮಾಡೋದು ಅಂತಂದರೆ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಸರ್ವಯಾತ್ರಾ ಫಲಾವಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧಸ್ಯ ವೃಂದಾವನಕ ತಂ ಜಲಂ. ಅವರ ವೃಂದಾವನದ ಮೇಲೆ ಇರುವಂಥ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳೋದು ಅಂತಂದರೆ ಸರ್ವಯಾತ್ರಾ ಫಲಾವಾಪ್ತಿ. ಯಾಕೆಂದರೆ ಎಲ್ಲ ತೀರ್ಥಗಳು ಅವರಲ್ಲಿ ಇರ್ತವೆ ಅಂತ ಭಾಗವತಾಚಾರ್ಯದಲ್ಲಿ ಹೇಳಿದ ಮಾತು ಆ ರಾಯರ ಸ್ತೋತ್ರದಲ್ಲಿ ಪ್ರತಿಬಿಂಬಿತ ಆಗಿದೆ. ಹೀಗೆ ಅವರ ರಾಯರು ಮೊದಲಾದವರು ಅನೇಕ ಜ್ಞಾನಿಗಳೇನಿದ್ದಾರಲ್ಲ, ನನಗೆ ಯಾವ್ಯಾವ ನೆನಪಾಯಿತೋ ಆ ಎಲ್ಲ ಜ್ಞಾನಿಗಳದ್ದು ಹೆಸರನ್ನು ಹೇಳಿದೆ. ಈಗಿದ್ದವ್ರದ್ದು, ವೃಂದಾವನಸ್ಥರಾದವರು, ಬಹಳ ಹಿಂದೆ ವೃಂದಾವನಸ್ಥರಾದವರು, ಎಷ್ಟೆಷ್ಟು ಜನ ಸಾಧ್ಯವೋ ಅಷ್ಟಷ್ಟನ್ನೆಲ್ಲ ಹೇಳಿದೆ. ಅಬ್ಬೂರಿನ ಬ್ರಹ್ಮಣ್ಯ ತೀರ್ಥರು,
ಬಹಳ ಜಾಗೃತವಾದಂಥ ಪ್ರದೇಶಗಳವೆಲ್ಲ. ತಿರುಮಕೂಡ್ಲಿನ ಶೇಷಚಂದ್ರಿಕಾಚಾರ್ಯರು ಬಹಳಷ್ಟು ಮಡಿಮೇಲ್ಗೆಯನ್ನು ಸೇವೆಯನ್ನು ಅಪೇಕ್ಷೆ ಪಡುವಂಥ ಕೆಲವು ದಿವ್ಯವಾದಂಥ ಪ್ರದೇಶಗಳು, ಅನಿರುದ್ಧ ತೀರ್ಥರು ಸುಬ್ರಹ್ಮಣ್ಯದಲ್ಲಿ, ಇಂಥವನ್ನೆಲ್ಲ ಹೇಳಿದೆ. ಅಲ್ಲೆಲ್ಲ ಕಡೆ ಎಲ್ಲ ತೀರ್ಥಗಳು ಇವೆ. ವಿವಾಹ, ಸಂತಾನ, ಜ್ಞಾನ, ಭಕ್ತಿ, ವೈರಾಗ್ಯಕ್ಕೆ ಅವೆಲ್ಲ ತುಂಬ ನಮಗೆ ಅನುಗ್ರಹ ಮಾಡುವಂಥ ಸನ್ನಿಧಾನಗಳು. ಇಲ್ಲಿಯೂ ಕೂಡ ಆನಂದ ತೀರ್ಥ ಅಂತ ಹೆಸರು ಬಂತು. ಸರ್ಗದಲ್ಲಿ ಕೊನೆಗೆ ಆ ಹೆಸರು ಬರಬೇಕು, ಆ ಪ್ರಕಾರ ಬಂತು. 15ನೇ ಸರ್ಗದ 141ನೇ ಶ್ಲೋಕ ಇಲ್ಲಿ ಮುಕ್ತಾಯ ಕಂಡಿತು. ಎಲ್ಲ ಗುರುಗಳ ಪರಂಪರೆಯನ್ನು ನಾವು ನೋಡಿದಂತಾಯಿತು. ಅದಕ್ಕೆ ಈ ಗುರುವಾರದಂಥ ದಿವಸಕ್ಕಿಂತ ಇನ್ನೂ ಹೆಚ್ಚಿನ ಶ್ರೇಷ್ಠ ದಿವಸ ಸಿಗಲಿಕ್ಕಿಲ್ಲ. ಇವತ್ತು ಆರಾಧನೆ, ನಾಳೆ ಮತ್ತೊಬ್ಬರದು, ನಾಡ್ದು ಮತ್ತೊಬ್ಬರು, ಅದರ ಮಾರನೇ ದಿವಸ ಮತ್ತೊಬ್ಬರ ಆರಾಧನೆ, ಇಂಥ ಸಾಲು ಸಾಲಾಗಿ ಆರಾಧನೆಗಳು ಬಂದಂಥ ವಿಶಿಷ್ಟವಾದ ಸಂದರ್ಭ ಕೂಡ. ಇಂಥ ಒಂದು ವಿಶಿಷ್ಟ ಸಂದರ್ಭಕ್ಕಿಂತ ಬೇರೆ ಸಂದರ್ಭ ನಮಗೆ ಸಿಗಲಿಕ್ಕಿಲ್ಲ. ಈ 15ನೇ ಸರ್ಗ ಅದಿಲ್ಲಿಗೆ ಮುಕ್ತಾಯ, ಮಧ್ವವಿಜಯತ್ತು 141ನೇ ಶ್ಲೋಕ ಕೂಡ ಮುಕ್ತಾಯ ಕಂಡಿದೆ. ಇದು ಆ ಎಲ್ಲ ಗುರುಗಳು, ಈಗಿರುವಂಥ ಗುರುಗಳು, ವೃಂದಾವನಸ್ಥರಾದಂಥ ಗುರುಗಳು, ಅವರೆಲ್ಲರ ಅಂತರ್ಯಾಮಿಯಾಗಿರ್ತಕ್ಕಂಥ ಆನಂದ ತೀರ್ಥರ ಅಂತರ್ಯಾಮಿಯಾಗಿರ್ತಕ್ಕಂಥ ರಾಮಕೃಷ್ಣ ವೇದವ್ಯಾಸ ರೂಪದ ಆ ಭಗವಂತ, ಕೃಷ್ಣ ರೂಪದ ಭಗವಂತ. ಮತ್ತು ಕೃಷ್ಣ, ರಾಮ, ನರಸಿಂಹ ಮತ್ತು ವರಾಹ ಅನ್ನುವಂಥ ಓಂಕಾರ ಪ್ರತಿಪಾದನಾದ 4 ರೂಪಗಳ ಭಗವಂತ, ಅವನಿಗೆ ಇದು ಅರ್ಪಿತ ಆಗಲಿ ಅನ್ನುವಲ್ಲಿಗೆ ಇವತ್ತಿನ ಈ ಭಾಗ ಮತ್ತು 15ನೇ ಸರ್ಗ ಕೂಡ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.